ರಕ್ಷಕ ರಕ್ಷಕ ಆಪ್ತ ರಕ್ಷಕ ಆಪತ್ತ ಕಳೆವ ದೇವರಂತೆ ಒಂದು ಕಾಯುತ್ತ ಕಣ್ಣೀರ ಪನ್ನೀರ ಮಾಡುವ ರಕ್ಷಕ ರಕ್ಷಕ ಆಪ್ತ ರಕ್ಷಕ ಆಪತ್ತ ಕಳೆವ ದೇವರಂತೆ ಒಂದು ಕಾಯುತ್ತ ಕಣ್ಣೀರ ಪನ್ನೀರ ಮಾಡುವ ಕರಿಮೋಡ ಕರಗಿತು ನೋಡ ಕರೆದಾಯ್ತು ನಮ್ಮ ದೂಡ ನಿಮ್ಮದೇ ಗೆಲುವಿದು ನಿಮ್ಮದೇ ಛಲ ಇದು ಛಲದ ಫಲ ಇದು ನೆಪ ನಾನು ಮನೆ ದೇವರವರ ಮಹಿಮೆ ಅಗೋಚರ ಕಳೆಯಿತು ಕಹಿ ಸ್ವರ ಇನ್ನೇನು ಕವಿದಾ ಕಾರ್ಮುಗಿಲು ಕರಗಿ ಹೋದಾಕ್ಷಣ ಅವನ ಲೀಲೆಯನು ನೆನೆದು ರೋಮಾಂಚನ ಉತ್ತರ ಇಲ್ಲೇ ಇದೆ ಅರಿತರಿಸು ದಿನ ರಕ್ಷಕ ರಕ್ಷಕ ಆಪ್ತ ರಕ್ಷಕ ಎಲ್ಲರಿಗೂ ಒಬ್ಬನೇ ಗೊಂಬೆ ಮಾಡಿ ನಮ್ಮನ್ನಾಡಿಸಿ ಕಾಡಿಸಿ ನೋಡುವನು ಸುಮ್ಮನೆ ವಿಶ್ವನಾಥ್ ಶೆಟ್ರು ಆ ಹಿರಿಯರ ಮಾರ್ಗದರ್ಶನದೊಂದಿಗೆ ಈ ಯುವಕರ ತಂಡ ಶ್ರಮಿಸಿದೆ. महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादि वन्दित महागणपतिं महादेवसुतं गुरुगुहानुतं महादेवसुतं गुरुगुहानुतं मानकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकाप्रियं महाकाव्यनाटकादिप्रियं मूषिकवाहनमोदकाप्रियं महागणपतिं मनसा स्मरामि महागणपतिं मनसा स्मरामि महागणपतिं ಪಿಲಾರು ಸಾಂತೂರು ಜವಣೇರ್ ಮುದರಂಗಡಿ. ನಮ್ಮ ಕನಸು ನಿಮ್ಮಿಂದ ಸಹಕಾರ ದೇವರೊಂದಿಗೆ ಆರಂಭಿಸಲಾದ ಸಾಂತೂರು ಪಿಲಾರು ಕುತ್ಯಾರು ಬೆಳ್ಳಿಬೆಟ್ಟು ಆಸುಪಾಸಿನ ಗ್ರಾಮದ ಜನರಿಗೆ ಉಪಯೋಗಕ್ಕಾಗಿ ಆಂಬ್ಯುಲೆನ್ಸ್ ವಿಶ್ವಶಾಂತಿ ಈಗಾಗಲೇ ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನೆ ಮುಖ್ಯ ಅತಿಥಿಗಳಾಗಿ ಆಗಿಸಿದಂತ ಶ್ರೀಯುತ ಸಾಂತೂರು ಪಿಲಾರು ಜವಣೆ ಅಧ್ಯಕ್ಷರಾದಂತಹ ಪ್ರತೀಕ್ ಸಿ ಹೆಗಡೆ ಇವರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ದೀಪಕ್ ಶೆಟ್ಟಿ ಇವರು ಹೂವನ್ನು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಅತಿಥಿ ಸನ್ಮಾನ್ಯ ಸುರೇಶ್ ಶೆಟ್ಟಿ ಗುರ್ಮೆ ಮಾನ್ಯ ಶಾಸಕರಾದಂತಹ ಕಾಪು ಕ್ಷೇತ್ರ ಕರ್ನಾಟಕ ಸರ್ಕಾರ ಇವರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುದರಂಗಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಪ್ರಭು ಸಾಂತೂರು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ.
ಮತ್ತೋರ್ವ ಅತಿಥಿಯಾದಂತಹ ನಮ್ಮ ಆರೋಗ್ಯ ಅಧಿಕಾರಿಯಾದ ಪ್ರಾಥಮಿಕ ಕೇಂದ್ರ ಮುದ್ರಂಗಡಿ ಇದರ ಆರೋಗ್ಯ ಅಧಿಕಾರಿಯಾದಂತಹ ಸುಬ್ರಹ್ಮಣ್ಯ ಪ್ರಭು ಸರ್ ತಮಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸುರೇಶ್ ಅಮೀನ್ ತಾವು ವೇದಿಕೆಗೆ ಬಂದು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು. ಮುದ್ರಂಗಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತ ಕುಮಾರಿ ನಮಿತಾ ಅವರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಸುಮಾ ಶಿವರಾಮ್ ಭಂಡಾರಿ ಇವರು ಶಾಲು ಹೊದಿಸಬೇಕು ಅಂತ ಹೇಳಿ ಉಪಾಧ್ಯಕ್ಷರಾದಂತ ಮೋಹಿನಿ ಸಿ ಹೆಗಡೆ ಇವರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಮತಿ ಮಲ್ಲಿಕಾ ಮೇಡಮ್ ತಾವು ಬಂದು ಶಾಲನ್ನು ಹೊದಿಸಿ ರಾಷ್ಟ್ರೀಯ ಬಿಲ್ವ ಮಹಾಮಂಡಲದ ಅಧ್ಯಕ್ಷರಾದಂತಹ ಶ್ರೀಯುತ ರಾಜಶೇಖರ್ ಕೋಟ್ಯಾನ್ ತಮಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೋಮನಾಥ್ ಪೂಜಾರಿ ತಾವು ವೇದಿಕೆಗೆ ಬಂದು ರಾಜಶೇಖರ್ ಕೋಟ್ಯಾನ್ ರವರಿಗೆ ಗೌರವಿಸಬೇಕು. ಸಂತ ಫ್ರಾನ್ಸಿಸ್ ದೇವಾಲಯ ಮುದ್ರಂಗಡಿ ಇದರ ಧರ್ಮಗುರುವಾದಂತ ರೆವರೆಂಡ್ ಫಾದರ್ ಫೆಡ್ರಿಕ್ ಡಿಸೋಜಾ ಸರ್ ತಮಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಫ್ರಾನ್ಸಿಸ್ ಸಲ್ದಾನ ತಾವು ವೇದಿಕೆಗೆ ಬಂದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದಂತಹ ಪ್ರಕಾಶ್ ಶೆಟ್ಟಿ ಇವರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಂದ್ರಶೇಖರ್ ಶೆಟ್ಟಿಗಾರ್ ತಾವು ವೇದಿಕೆಗೆ ಬಂದು ಶಾಲನ್ನು ಹೊದಿಸಿ ಶ್ರೀ ಗಣೇಶೋತ್ಸವ ಸಮಿತಿ ಮುದ್ರಂಗಡಿ ಇದರ ಅಧ್ಯಕ್ಷರಾದಂತಹ ಕೃಷ್ಣ ದೇವಾಡಿಗರ್ ಅವರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚೇತನ್ ಪೂಜಾರಿ ತಾವು ವೇದಿಕೆಗೆ ಬರಬೇಕು, ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು. ಕಾಪು ಹಿಂದಿನ ಕಾಲಕ್ಕೆ ಪ್ರಸ್ತುತವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ನಮ್ಮ ಮಾಜಿ ಹಾಗೂ ಹಾಲಿ ಇಬ್ಬರು ಶಾಸಕರು ಸಿಕ್ಕಿರುವುದು ನಮಗೆ ಒಂದು ಅತ್ಯಪೂರ್ವವಾದಂತಹ ಒಂದು ಸಂಗಮ ಅಂತ ಹೇಳ್ತಾ ಇದ್ದೇವೆ. ನಮ್ಮ ಕನಸು ನಿಮ್ಮಿಂದ ಸಾಕಾರ ಎನ್ನುವ ಧ್ಯೇಯದೊಂದಿಗೆ ಪ್ರಾರಂಭಗೊಂಡ ನಮ್ಮ ಯೋಜನೆ ವಿಶ್ವಶಾಂತಿ ಜೀವರಕ್ಷಕ ಆಂಬ್ಯುಲೆನ್ಸ್ ಯೋಜನೆಯ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಇಂದು ಲೋಕಾರ್ಪಣೆ ಕಾರ್ಯಕ್ರಮದವರೆಗೆ ತಂದು ನಿಲ್ಲಿಸಿ ನಮ್ಮ ಕನಸನ್ನು ನನಸು ಮಾಡಿದ ಹಿತೈಷಿ ಬಂಧುಗಳಿಗೆ ತುಂಬುರದ ಅಭಿಮಾನದ ಪ್ರಣಾಮಗಳು. ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅನ್ನುವ ಎಲ್ಲ ಹಿತೈಷಿಗಳಿಗೆ ಸ್ವಾಗತ ಕೋರುತ್ತಾ ಇದೀಗ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬು ನಮ್ಮ ಹಿರಿಯರೊಬ್ರು. ಯಾಕಂತ ಹೇಳಿದ್ರೆ ಎಲ್ಲ ಯುವಕರು ಸೇರಿಕೊಂಡಂತಹ ಒಂದು ಈ ಒಕ್ಕೂಟಕ್ಕೆ ಒಬ್ಬ ಹಿರಿಯರ ಬಲ ಬೇಕಿತ್ತು. ಆ ಬಲವೇ ನಮ್ಮ ವಿಶ್ವನಾಥ್ ಶೆಟ್ರು. ಅವರ ಒಂದು ಮುಂದಾಳತ್ವದಲ್ಲಿ ಅವರ ಒಂದು ಎಲ್ಲ ಮಾತಿಗೆ ಯಾರು ಅಲ್ಲ ಅನ್ನೋದೇ ಒಂದು ಒದ್ದಾಡಿದಂತಹ ಒಂದು ಹಿರಿಜೀವ. ಅವರು ನನ್ನಲ್ಲಿ ಮೊದಲೇ ಹೇಳಿದ್ದಾರೆ, ಮಾಸ್ಟ್ರೇ ನೀವು ನನ್ನನ್ನು ಎಲ್ಲಿ ಹೊಗಳಬಾರ್ದು, ನನ್ನ ಹೆಸರನ್ನು ತೆಗಿಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಅಪ್ಪಣೆ ಕೊಟ್ಟಿದ್ರು. ಆದ್ರೆ ಈ ಒಕ್ಕೂಟದವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಆ ಸನ್ಮಾನ ಕಾರ್ಯಕ್ರಮವನ್ನು ಅವರು ಇವತ್ತು ಸ್ವೀಕರಿಸಬೇಕು ವೇದಿಕೆಯಲ್ಲಿ ಅಂತ ಹೇಳಿ ಕೇಳ್ಕೊಳ್ತದೆ. ಯಾಕಂತ ಹೇಳಿದ್ರೆ ಶಾಸಕರು ಬಹಳ ಅಗತ್ಯದಲ್ಲಿರುವುದರಿಂದ ಆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿ ತೆರಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾವೆ. ಸನ್ಮಾನ ಕಾರ್ಯಕ್ರಮ ಬಹುಶಃ ಮತ್ತೆ ವೇದಿಕೆಯಿಂದ ಕೆಳಗಿಳಿದ ಮೇಲೆ ನನಗೆ ಬಹುಶಃ 2 ಇರಬಹುದು ಮಾತು ಅವರದ್ದು. ದಯವಿಟ್ಟು ಯಾಕಂತ ಹೇಳಿದ್ರೆ ನಾನು ಕೂಡ ಗಮನಿಸಿಕೊಂಡವ 1 ವರ್ಷದ ಹಿಂದೆನೆ 4 ಮಂದಿ ಸೇರಿಕೊಂಡಂತ ಒಂದು 4 ಮಂದಿ ಸೇರಿಕೊಂಡು ಮಾತನಾಡ್ತಿರುವಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ಸಿಕ್ಕಿದ್ದೆ. ಹೀಗೆ ಮಾತನಾಡುವಾಗ ಹೇಳಿದ್ರು, ಮಾಸ್ಟರ್ ಹೀಗೆ ಒಂದು ಆಂಬ್ಯುಲೆನ್ಸ್ ಅನ್ನ ನಾವು ಮಾಡಬೇಕು ಅಂತ ಹೇಳಿದ್ದೇವೆ ಎಲ್ಲರ ಸಹಕಾರದೊಂದಿಗೆ, ಹೇಗೆ ಅಂತ ಹೇಳಿ. ಖಂಡಿತ ಇದ್ದೇವೆ. ನಮ್ಮ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಗಣೇಶೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರು ಸುನಿಲ್ ರಾಜ್ ಶೆಟ್ರು, ಅದೇ ರೀತಿಯಲ್ಲಿ ಕುತ್ಯಾರಿನ ಸಾಯಿನಾಥ್ ಶೆಟ್ರು ಅವರನ್ನು ಕೂಡ ಗಮನಿಸಿಕೊಳ್ತಾ ಇದ್ದೇವೆ. ರವೀಂದ್ರ ಪ್ರಭು ಶಾಂತೂರು, ಧನ್ಯವಾದಗಳು ಸರ್. ಗಣೇಶ ಚತುರ್ಥಿಯ ಈ ಶುಭ ಸಮಾರಂಭದಲ್ಲಿ ಅಕ್ಕರೆ ನೊರೆ ಹಾಲಿಗೆ ಕಲ್ಲು ಸಕ್ಕರೆಯನ್ನು ಬೆರೆಸಿದ ಅನುಭವ ಅಂತ ಭಾವಿಸ್ತೇನೆ.
ಒಂದು ಸಂಭ್ರಮದ ಸಾರ್ಥಕ ಗಳಿಗೆ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಪಿಲಾರು ಸಾಂತೂರು ಜವಣೇರ್ ವತಿಯಿಂದ ಕೊಡಮಾಡತಕ್ಕಂಥ ಆಂಬುಲೆನ್ಸ್ ಸಮಾರಂಭದ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರ ಪ್ರತೀಕ್ ಹೆಗ್ಡೆ ಅವರೇ, ಹಾಗೆ ವೇದಮೂರ್ತಿ ಮಾಧವ ಭಟ್ ಅವರೇ, ಮತ್ತೊಬ್ಬರು ನನ್ನ ಆತ್ಮೀಯ ಧರ್ಮಗುರುಗಳಾಗಿರ್ತಕ್ಕಂಥ ರೆವರೆಂಡ್ ಫಾದರ್ ಫೆಡ್ರಿಕ್ ಡಿಸೋಜರ್ ಅವರೇ, ಹಾಗೆ ಸನ್ಮಾನ್ಯ ಡಾಕ್ಟರ್ ಸುಬ್ರಹ್ಮಣ್ಯ ಪ್ರಭು ಅವರೇ, ಮತ್ತೊಬ್ಬ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರ ಆಗಿರ್ತಕ್ಕಂಥ ದೂರದ ಮುಂಬೈಲಿದ್ದರೂ ಕೂಡ ಹತ್ತೂರ ದೂರತೆಗಿಂತ ಹೆತ್ತೂರ ಉಳಿಗೆ ಮೇಲೆನ್ನುವ ರೀತಿಯಲ್ಲಿ ಈ ಊರಿನ ಯಾವುದೇ ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಗಲನ್ನು ಕೊಡ್ತಕ್ಕಂಥ ಸಹೋದರ ರಾಜಶೇಖರ್ ಕೋಟ್ಯಣ್ಣರವರೇ, ಮತ್ತು ಇಲ್ಲಿಯ ಪ್ರಥಮ ಪೂಜೆ ನನ್ನ ನೆಚ್ಚಿನ ಕುಮಾರಿ ನಮಿತಾರವರೇ, ಹಾಗೆ ಸಹೋದರ ಪ್ರಕಾಶ್ ಶೆಟ್ಟಿ ಅವರೇ, ಕೃಷ್ಣ ದೇವಾಡಿಗರವರೇ, ವಿಶ್ವನಾಥ ಅಣ್ಣನಿಗೆ ಕರೆದು ಬಲವಂತದ ಸನ್ಮಾನ ಮಾಡಿದ್ದೀರಿ. ಖಂಡಿತ ಅವರು ಎಲ್ಲ ಕಾಲಕ್ಕೂ ಎಲ್ಲ ಕಾರಣಕ್ಕೂ ಅರ್ಹರು ಅಂತ ಭಾವಿಸ್ತೇನೆ. ಹಾಗೆ ಸನ್ಮಾನ್ಯ ಶಿವರಾಮ್ ಭಂಡಾರಿಯವರು ನಮ್ಮ ಈ ಭಾಗದ ನಾಯಕರು, ಹಾಗೆ ಶರತ್ ಶೆಟ್ಟಿ ಅವರು ಸಹೋದರ ಇದ್ದಾರೆ, ಸಚಿನ್ ಭಂಡಾರಿ ಅವರಿದ್ದಾರೆ, ಹಾಗೆ ಬೆಳ್ಳೆಯ ನಾವೆಲ್ಲ ಪ್ರೀತಿಯಿಂದ ಸಂತು ಅಂತ ಕರಿತೀವಿ ಸಂತೋಷ್ ಅವರೇ, ಹಾಗೆ ಕ್ಷಮಿಸಬೇಕು ನಮ್ಮ ಹಿರಿಯರು, ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ಸರಳ ಸಜ್ಜನಿಕೆ ರಾಜಕಾರಣಿ ಲಾಲಾಜಿ ಮೆಣ್ಣಣ್ಣವರು. ನಾನು ವಿಧಾನಸೌಧಕ್ಕೆ ಹೋದಾಗ ತುಂಬ ಜನ ಕೇಳ್ತಾರೆ ಲಾಲಾಜಿ ಮೆಣ್ಣಣ್ಣವರು ಹೇಗಿದ್ದಾರೆ ಅಂತೇಳಿ. ಅಂತ ಸನ್ಮಾನ್ಯ ಲಾಲಾಜಿ ಮೆಣ್ಣಣ್ಣವರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಭಗವತ್ಸರಿ ಬಂಧುಗಳೇ, ನನಗೂ ಕೋವಿಡ್ ಆಗಿತ್ತು. ಅವಾಗ ನಿಟ್ಟೆಯಿಂದ ಒಬ್ಬರು ಸಹೋದರಿ ಫೋನ್ ಮಾಡ್ತಾರೆ, ಬೆಳಿಗ್ಗೆ ಬೇಗ 6 ಗಂಟೆ ಫೋನ್ ಮಾಡ್ತಾರೆ, ಅಣ್ಣ ಉಸಿರಾಟ ಕಷ್ಟ ಆಗ್ತಾ ಇದೆ, ಏನಾದರೂ ಒಂದು ಆಂಬುಲೆನ್ಸ್ ಕಳಿಸಿದ್ರೆ ನಾನು ಬದುಕಿ ಉಳಿತೇನೇನೋ ಅಂತೇಳಿ ಆ ಕ್ಷಣದಿಂದಲೇ ಪ್ರಯತ್ನ ಶುರು ಮಾಡ್ತೀನಿ ನಾನು. ಆದರೆ ಆ ಕಾಲದಲ್ಲಿ ಒಂದು ಆಕ್ಸಿಜನ್ ಸಮಸ್ಯೆ ಇತ್ತು, ಬೆಡ್ ಸಮಸ್ಯೆ ಇತ್ತು, ಆಂಬುಲೆನ್ಸ್ ಸಮಸ್ಯೆ ಇತ್ತು. ಕೊನೆಗೆ ಸಾಯಂಕಾಲ 6:30 ಗಂಟೆಗೆ ಅವ್ರ ಮನೆಗೆ ಆಂಬುಲೆನ್ಸ್ ಹೋದಾಗ ಅವ್ರು ಹೇಳಿದರು, ಆಂಬುಲೆನ್ಸ್ ಡ್ರೈವರ್ ಫೋನ್ ಮಾಡ್ತಾರೆ, ಇಲ್ಲ ಈಗ 10 ನಿಮಿಷ ಮುಂಚೆ ಅವ್ರ ಪ್ರಾಣ ಪಕ್ಷಿ ಹಾರೋಯಿತು ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ. ನಾನು ಹಾಸ್ಪಿಟ್ಲಲ್ಲಿದ್ದೆ, ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ನನಗೆ. ನಾವು ಏನಾದರೂ ಇದಕ್ಕೆ ಮಾಡಬೇಕು ಅಂತೇಳಿ ನಾನು ಈಗಿನ ಪರ್ಯಾಯ ಶ್ರೀಗಳು ಪುತ್ತಿಗೆ ಸುಗುಣೇಂದ್ರ ಸ್ವಾಮಿಗಳವ್ರಿಗೆ ಫೋನ್ ಮಾಡಿದೆ. ಈ ಥರ ಆಯಿತು ಒಂದು ಘಟನೆ, ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಗುರುಗಳೇ, ನಾವು ಇಬ್ಬರು ಸೇರಿ ಏನಾದರೂ ಮಾಡಬೇಕಂದಾಗ ಖಂಡಿತ ಅಂತೇಳಿ 4 ಆಂಬುಲೆನ್ಸನ್ನು ವಿದಿನ್ ಎ ವೀಕ್, ನಾನು ಆಮೇಲೆ ಹಾಸ್ಪಿಟ್ಲಿಂದ ಹೊರಗೆ ಬಂದೆ. 1 ವಾರದೊಳಗೆ 4 ಆಂಬುಲೆನ್ಸನ್ನು ನಾವು ತರಿಸಿದ್ವಿ. 1000 ಜನರ ಪ್ರಾಣ ಉಳಿಸ್ತಕ್ಕಂಥ ಸಮಾಧಾನ ನಮಗಿದೆ. 1780 ಜನ, ಅದು ಫುಲ್ಲಿ ಲೋಡೆಡ್, ಆಕ್ಸಿಜನ್ ಸಿಗ್ತಿರಲಿಲ್ಲ. ನಾನು ದೂರದ ಬಳ್ಳಾರಿಯಿಂದ ಗದಗಿಂದ ಆಕ್ಸಿಜನ್ ಸಿಲಿಂಡರ್ ತರಿಸಿ ಮಾಡಿದಾಗ, ಯಾಕಂತ ಹೇಳಿದರೆ ತುಂಬ ಕಡೆ ಹಾಸ್ಪಿಟ್ಲಲ್ಲಿ ಬೆಡ್ ಇದ್ದರೂ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಇದ್ದರೆ ಬೆಡ್ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ತಿದ್ವಿ, ಈ ಆಂಬುಲೆನ್ಸಲ್ಲಿ 4 ಆಂಬುಲೆನ್ಸಲ್ಲಿ 5 ಜನ ಡ್ರೈವರ್ಗಳನ್ನಿಟ್ಟು 4 ಆಂಬುಲೆನ್ಸಲ್ಲಿ ಆಂಬುಲೆನ್ಸಲ್ಲೇ ಅವರಿಗೆ ಆರೈಕೆ ಪೂರೈಕೆ ಮಾಡಿ ಒಂದಷ್ಟು ಜನರ ಜೀವ ಉಳಿಸಿದ್ದೇನೆ ಅಂತಕ್ಕಂಥ ಸಮಾಧಾನ ಇವತ್ತು ನನಗೆ ನೆನಪಿಗೆ ಬರ್ತಾ ಇದೆ ಅಷ್ಟೇ. ಇದು ನನ್ನ ಬೆನ್ನು ನಾನು ಚಪ್ಪರಿಸೋದಲ್ಲ. ಹೀಗೆ ಒಂದು ಮನುಷ್ಯನ ಪ್ರಾಣ ಹೋಗುವಾಗ ಗೋಲ್ಡನ್ ಅವರ್ ಅಂತ ಇರ್ತದೆ. ಅದು ಹಾರ್ಟ್ ಅಟ್ಯಾಕ್ ಇರ್ಬೋದು, ಯಾವುದೇ ಕಾಯಿಲೆ ಕಸಾಲೆ ಇರ್ಬೋದು, ಅಪಘಾತ ಇರ್ಬೋದು. ಆ ಗೋಲ್ಡನ್ ಅವರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಆಂಬುಲೆನ್ಸ್. ನಾವೆಲ್ಲಾದರೂ ಫೋನ್ ಮಾಡಿದಾಗ ಅದು ಬರಬೇಕಾದ್ರೆ 1 ಗಂಟೆ, 1.5 ಗಂಟೆ, 2 ಗಂಟೆ ಆಗ್ತದೆ. ಆದರೆ ನಮ್ಮ ಕಣ್ಣ ಮುಂದೆ, ನಮ್ಮ ಅಂಗಳದಲ್ಲಿ, ಮನೆ ಅಂಗಳದಲ್ಲಿ ಒಂದು ಆಂಬುಲೆನ್ಸ್ ಇದ್ದಾಗ ಅದು ಖಂಡಿತ ಒಂದಷ್ಟು ಜನರ ಪ್ರಾಣನ ಉಳಿಸೋಂಥ ಕೆಲಸವನ್ನು ಮಾಡ್ತದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆಗ್ತಕ್ಕಂಥ ಅಷ್ಟೇ, ಆಯುಷ್ಯ ಏನು ಎಷ್ಟು ಅಂತೇಳಿ ಭಗವಂತ ಬರೆದಿರ್ತಕ್ಕಂಥದ್ದು. ಆದರೆ ನಮ್ಮ ಒಂದು ಅಂಗಳದಲ್ಲಿ, ಮನೆ ಅಂಗಳದಲ್ಲಿ, ನಮ್ಮ ಊರಿನಲ್ಲಿ ಒಂದು ಆಂಬುಲೆನ್ಸ್ ಇದ್ದರೆ ಖಂಡಿತ ಅದು ಒಂದಷ್ಟು ಜನ ಬಡವರಿಗೆ, ಬಗ್ಗರಿಗೆ ಕೆಲಸ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಕವಿ ಒಂದು ಕಡೆ ಬರೀತಾನೆ, ರಾಜ್ಯ ಸಾಮ್ರಾಜ್ಯಗಳು, ಮತನೀತಿ ಯುಕ್ತಿಗಳು, ಗಿರಿಕೋಟೆ ದುರ್ಗಗಳು ಕಾಣಿಸದೆ ಸಾಗಿ ಹವು ಕಾಲ ಪ್ರವಾಹದಲ್ಲಿ ಮಾನವತೆ ನಿಂತಿಯುವುದು ತಿಳಿದು ನೋಡೆನ್ನುವಂತೆ ನಮ್ಮ ಎಲ್ಲ ಕೆಲಸಗಳು ಅದನ್ನು ಮಾನವತೆಯನ್ನು ಅಡಿಪಾಯವನ್ನು ಇಟ್ಟುಕೊಂಡು ನಮ್ಮ ಕೆಲಸ ನಡಿಬೇಕಂತೆ. ಇವತ್ತು ಪಿಲಾರು ಸಾಂತೂರಿನ ಯುವಕರು ಬೇರೆ ಕಡೆ ನೋಡ್ತಾ ಇರ್ತೀನಿ ನಾನು, ಆದರೆ ತುಂಬ ಯೋಜನೆ ಮಾಡಿ ವಿಶ್ವನಾಥ್ ಶೆಟ್ಟರಂಥ ಹಿರಿಯರನ್ನ ಮುಂದಿಟ್ಕೊಂಡು ಇಲ್ಲಿ ಅಧ್ಯಕ್ಷರು, ಎಲ್ಲ ಸದಸ್ಯರು, ಈ ಊರಿನ ಎಲ್ಲರೂ ಈ ಮಹಾನು ಇದಕ್ಕೆ ಯಾರು ಕೈ ಜೋಡಿಸಿದಾರೋ
ಆ ಮಹಾನುಭಾವರನ್ನ ಈ ಕಾಲಘಟ್ಟದಲ್ಲಿ ಸ್ಮರಿಸಬೇಕು ಮತ್ತು ನಿಮ್ಮಂಥರ ಸಂತತಿ ಸಾವಿರ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಇವತ್ತು ನಮ್ಮ ಆಸ್ತಿ, ನಮ್ಮ ಅಂತಸ್ತು, ನಮ್ಮ ಅಧಿಕಾರ ಅದು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಈ ಸಮಾಜಕ್ಕೆ ಹರಿದು ಬರಬೇಕಂತೆ. ಅಂದಾಗ ಮಾತ್ರ ನಮ್ಮ ಬದುಕೊಂದು ಅರ್ಥ ಇರ್ತದೆ. ಇಲ್ಲಾಂದರೆ ಖಂಡಿತ ನಮ್ಮ ಬದುಕು, ನಮ್ಮ ಆಸ್ತಿ, ಅಂತಸ್ತು ವ್ಯರ್ಥ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಅದು ಬಹುಶಃ ಭಗವಂತನಿಗೆ ಅರ್ಪಣೆ ಆಗಬೇಕಂತೆ. ಹೇಳ್ತಾರೆ, ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತ ಮೃತ್ಯು ಕರ್ತವ್ಯವು ಧರ್ಮ ಸಂಗ್ರಹ ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಅಂದರೆ ಈ ಬದುಕು, ಈ ಉಸಿರು ಯಾವಾಗ ನಿಲ್ತಾ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ಒಂದಷ್ಟು ದಿವಸ ಈ ದೇಶ ರಾಮನನ್ನು ಕಂಡಿದೆ, ರಾವಣನನ್ನು ಕಂಡಿದೆ. ಆದರೆ ರಾಮ ಯಾಕೆ ಪೂಜಾರ್ಹನಾಗ್ತಾನೆ ಅಂತ ಹೇಳಿದ್ರೆ ಆತ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಿಂದಾಗಿ, ಆದರ್ಶ ಪುರುಷನಿಂದಾಗಿ ಇವತ್ತು ಈ ಸಮಾಜ ಅನೂಚಾನವಾಗಿ ಸಹಸ್ರಾರು ಲಕ್ಷಾಂತರ ವರ್ಷಗಳ ನಂತರ ಕೂಡ ರಾಮನನ್ನು ಯಾಕೆ ನಿಲ್ಲಿಸಿ ಆತ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ. ಅದೇ ರಾವಣನಿಗೆ ಎಲ್ಲಿ ಕೂಡ ಪೂಜೆ ಸಲ್ತಾ ಇಲ್ಲ. ಆತ ಅಪ್ರತಿಮ ಶಿವಭಕ್ತ. ಆದರೆ ಆತನ ಇರ್ತಕ್ಕಂಥ ಗುಣ ಏನು, ದೋಷ ಏನು? ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪುಣ್ಯಗಳಿಗೆಲ್ಲಿ ಒಂದು ಒಳ್ಳೆಯ ಕೆಲಸ ನೀವೆಲ್ಲ ಮಾಡಿದ್ದೀರಿ. ಆತ್ಮೀಯರೇ ಹೇಳ್ತಾರೆ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಎನ್ನುವ ರೀತಿಯಲ್ಲಿ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೆ, ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜಯ ವಿಜಯಗಳು ತಂತ ನೀವು ಒಲಿದು ಬರ್ತವಂತೆ. ನಾನು ವರ್ಷಂ ಪ್ರತಿ ಇಲ್ಲೇ ಗಣೇಶೋತ್ಸವಕ್ಕೆ ಬರ್ತಾ ಇದ್ದೀನಿ. ಖಂಡಿತವಾಗಿ ತುಂಬ ಕಷ್ಟ, ನನಗೊತ್ತು ಸಂಘಟನೆ ಸಂಕಟ, ಆ ಸಂಘಟನೆ ಮಾಡಿದ್ರೆ ಮಾತ್ರ ಅರ್ಥ ಆಗ್ತದೆ. ತುಂಬ ಕಷ್ಟಪಟ್ಟು ಈ ಊರಿನ ಜನ ಈ ಒಂದು ತಪ್ಪದೆ ಒಂದು ವ್ರತ ಎನ್ನುವ ರೀತಿಯಲ್ಲಿ ಇಲ್ಲಿ ಗಣೇಶೋತ್ಸವನ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಕೇವಲ ಗಣೇಶನಿಗೆ ಮಾತ್ರ ಹಬ್ಬ ಅಲ್ಲ, ಅದರ ಜೊತೆಗೆ ಒಂದಷ್ಟು ಸಮಾಜ ಸೇವೆ, ಈ ರೀತಿಯ ಸಮಾಜ ಸೇವೆ ಕೆಲಸಗಳನ್ನು, ವಿದ್ಯಾರ್ಥಿಗಳ ಬೆನ್ನು ತಟ್ಟುವ ಕೆಲಸವನ್ನು, ಹೀಗೆ ಒಂದಷ್ಟು ಸಾಮಾಜಿಕ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹುಟ್ಟುವಾಗ ಅಥವಾ ಬೆಳೆಯುವಾಗ ಎಲ್ಲರಿಗೂ ಭಗವಂತ ಆ ಸುಖ, ಶಾಂತಿ, ನೆಮ್ಮದಿ, ಶ್ರೀಮಂತಿಕೆಯನ್ನು ಕೊಟ್ಟಿರುವುದಿಲ್ಲ. ಆದರೆ ನಾವು ಇಷ್ಟು ಜನ ಸೇರಿದಾಗ, ಖಂಡಿತ ಒಬ್ಬ ಕಾಯಿಲೆ ಬಿದ್ದಾಗ ನಾವು ಹತ್ತಿರ ಹೋಗಿ ನಾವೆಲ್ಲ ಇದ್ದೀವಿ, ಇಡೀ ಊರು ನಿಮ್ಮ ಜೊತೆ ಇದ್ದೀವಿ ಅಂದಾಗ ಒಂದಷ್ಟು ಆತ್ಮವಿಶ್ವಾಸ, ಬದುಕು ಆಸೆ ಆತ್ಮಲ್ಲಿ ಹುಟ್ಟಿ ಬೆಳೀತಂತೆ. ಹಾಗಾಗಿ ಹೇಳ್ತಾರೆ, ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ. ಕಷ್ಟಿತವೊಂದಿಗೆ ಸಮಷ್ಟಿತವ ಮೇಳೈಸಿ ಬಂದ ಎತ್ತರ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿ ಒಂದು ಬಾನೆತ್ತರಕ್ಕೆ ಹಾರುವಂತೆ, ಪುಣ್ಯನದು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುಂದೆ ಇಡಬೇಕಂತೆ. ಇವತ್ತು ಈ ಪುಣ್ಯಗಳಿಗೆಯಲ್ಲಿ ಆ ಭಗವಂತ ನಿಮ್ಗೆಲ್ಲರಿಗೂ ಕೂಡ ಇಡೀ ಊರಿಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ, ಬಹುಶಃ ನಮ್ಮ ಎಲ್ಲ ಮೇಲು ಕೀಳು ಜಾತಿ ಎಲ್ಲವನ್ನು ಮೀರಿ ನಿಂತ ಒಂದು ಹಬ್ಬ ಅಂತ ಹೇಳಿದರೆ ಅದು ಗಣೇಶ ಹಬ್ಬ. ವಿದ್ಯೆಗೆ ಅಧಿಪತಿ ಯಾರು ಅಂತ ಹೇಳಿದರೆ ಅದು ಗಣಪ. ಹಾಗೆ ಮೊದಲ ಪೂಜೆ ಯಾರಿಗೆ ಅಂತ ಅದು ಗಣಪತಿಗೆ. ಒಂದು ಪರೀಕ್ಷೆ ಈಶ್ವರನಿಗೆ ಆಗ್ತದೆ. ಅನುಗ್ರಹ ಮಾಡಿದ್ಯಾರು ಈಶ್ವರ. ಒಂದು ರಾಕ್ಷಸರ ಜೊತೆಗೆ ಯುದ್ಧ ಮಾಡಬೇಕಾದ ಸಂದರ್ಭ ಬಂದಾಗ ಈಶ್ವರ ಹೋಗ್ತಾನೆ. ಆದರೆ ಗಣಪನಿಗೆ ಆತನೇ ಮಾಡಿರ್ತಕ್ಕಂಥ ಒಂದು ಏನು ನಿಯಮ ಇದೆ ಅದನ್ನು ಮರಿತಾನೆ. ಹೋದಾಗ ಅಲ್ಲಿ ಮೇಲಿಂದ ಮೇಲೆ ಕಷ್ಟ ಬರ್ತದೆ. ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿದಾಗ ಮತ್ತೆ ಆತಗೆ ಜ್ಞಾಪಕ ಬರ್ತದೆ, ಇಲ್ಲ ಗಣಪತಿ ನನ್ನ ಮಗ ಆದರೂ ಕೂಡ ನಾನೇ ಮಾಡಿರ್ತಕ್ಕಂಥ ನಿಯಮವನ್ನು ನಾನೇ ಮುರಿದಿದ್ದೇನೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಸೇರಿ, ಅಲ್ಲಿ ಎಲ್ಲ ಸೈನಿಕರೆಲ್ಲ ಸೇರಿ ಈಶ್ವರನ ಒಂದು ಗಣಪನಿಗೆ ಪೂಜೆಯನ್ನು ಮಾಡ್ತಾರೆ. ಅನಂತರ ಅವರಿಗೆ ಜಯ ಪ್ರಾಪ್ತಿ ಆಗ್ತದೆ ಅನ್ನೋದು ಪುರಾಣದಿಂದ ಕೇಳಿರ್ತಕ್ಕಂಥ ಕಥೆಯನ್ನು ನಾವೆಲ್ಲ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಲಿ. ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಮೋಕ್ಷದ ಕಡೆ ಮುಖ ಮಾಡಿ ನಿಂತ ಜನ ನಾವು. ಬದುಕು ಪಯಣ ಅದು ಕೇವಲ ಮಸಂದರೆ ಮಾತ್ರ ಅಲ್ಲ, ಅದಾತ್ರ ಇನ್ನು ಪಾರಮಾರ್ಥಿಕ ಪಯಣ ಕೂಡ ಇರ್ತಾ ಅಂತೆ. ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಹುಟ್ಟುತ್ತೇನು ತರಲಿಲ್ಲ, ಸಾಹಿತ್ಯೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣ ತರಲು ಆಯ್ತು ಈ ದೇಹ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರೂ ಬಿಟ್ಟು ಹೋಗುವಾಗ ಬಟ್ಟೆ ಕಾಣದು ಎನ್ನುವಂತೆ ಆಕಸ್ಮಿಕ ಹುಟ್ಟು ಮತ್ತು ಅನಿವಾರ್ಯ ಸಾವಿನ ನಡುವೆ ಮನುಷ್ಯ ಬದುಕಿದ ಬಗ್ಗೆ ಹೇಗೆ ಈ ರೀತಿ ಸಭೆಯಲ್ಲಿ ಈ ರೀತಿ ಜಿಜ್ಞಾಸೆಗಳು ನಡೆದಾಗ ಮಾತ್ರ ಖಂಡಿತ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮೌಲ್ಯವನ್ನು ದಾಟಿಸಲು ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಶುಭ ಹಾರೈಸ್ತೇನೆ. ನನಗೆ ಇವತ್ತು 30ನೇ ಕಾರ್ಯಕ್ರಮ, ಪ್ರಥಮ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮದಲ್ಲಿ ಒಂದು ಆಂಬುಲೆನ್ಸನ್ನು ಬಿಡುಗಡೆ ಮಾಡುವಂಥ ಒಂದು ಯೋಗ ಭಾಗ್ಯವನ್ನು ನೀವೆಲ್ಲ ಒದಗಿಸ್ಕೊಟ್ಟಿದ್ದೀರಿ. ಆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಇದಾಗಿದೆ. ಇನ್ನು 30 ಕಾರ್ಯಕ್ರಮ, ಇನ್ನು 29 ಕಾರ್ಯಕ್ರಮ ಸಾಯಂಕಾಲದ ಒಳಗೆ ನಾನು ಮುಟ್ಟಬೇಕಾಗಿದೆ. ಆ ಕಾರಣಕ್ಕಾಗಿ ನಾನೆಲ್ಲ ಇಡೀ ಸಭೆಗೆ ನಾನು ಕ್ಷಮೆಯನ್ನು ಯಾಚಿಸಿ ನನಗೆ ಮುಂದೆ ಹೋಗ್ಲಿಕ್ಕೆ ಅನುವು ಮಾಡಿ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಧನ್ಯವಾದಗಳು ಸರ್. ಬಂಧುಗಳೇ, ಪಿಲಾರು ಸಾಂತೂರು ಜವಣೆ ರಿಜಿಸ್ಟರ್ಡ್ ಮುದ್ರಣಗಡಿ ಸಂಸ್ಥೆ ವತಿಯಿಂದ ಈಗಾಗಲೇ ಈ ಭಾಗದ ಸಾರ್ವಜನಿಕ ಗಣೇಶೋತ್ಸವದ ಮಂಟಪದಲ್ಲಿ ದೇವರ ಪೂಜೆ ಪುರಸ್ಕಾರ ಮಾಡಿಕೊಂಡು
ನೂತನವಾದಂಥ ಆ್ಯಂಬುಲೆನ್ಸನ್ನು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡುವಂಥ ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಈಗಾಗಲೇ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆ ಮಾಡಿ ತೆರಳಿರುವಂಥ ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟರು ಶಾಸಕರು ಅವರಿಗೆ ವಂದನೆ ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಪ್ರತೀಕ್ ಸಿ ಹೆಗ್ಡೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಈ ಭಾಗದ ಆರೋಗ್ಯಾಧಿಕಾರಿ ಆಗಿರುವಂಥ ಶ್ರೀಯುತ ಸುಬ್ರಹ್ಮಣ್ಯ ಪ್ರಭುಗಳೇ, ಚರ್ಚಿನ ಧರ್ಮಗುರುಗಳೇ, ಮಿತ್ರರಾಗಿರುವಂಥ ರಾಜಶೇಖರ್ ಕೋಟೆಂಡವರೇ, ಪಂಚಾಯತ್ನ ಅಧ್ಯಕ್ಷ ಕುಮಾರಿ ನಮಿತಾರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೊತ್ತಿದ್ದ ಹಾಗೆ ಕೊರೋನಾ ಬಗ್ಗೆ ಸನ್ಮಾನ್ಯ ಸುರೇಶ್ ಶೆಟ್ಟಿಯವರು ಉಲ್ಲೇಖ ಮಾಡಿದರು. ಬಹುಶಃ ನಮ್ಮ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ದಿವಸಕ್ಕೆ 25,000ದಿಂದ 30,000 ವಾಹನ ಓಡಾಟ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು ಕನಿಷ್ಠ ಒಂದು 8-10 ಆಕ್ಸಿಡೆಂಟ್ಗಳಾಗ್ತದೆ, ಒಂದು 3-4 ಜನ ಅಪಘಾತದಿಂದ ನಿಧನರಾಗ್ತಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ತುರ್ತು ಅವಶ್ಯಕತೆ ಆ್ಯಂಬುಲೆನ್ಸ್ನ ಅವಶ್ಯಕತೆ ಇರ್ತದೆ. ನಮ್ಮಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶ್ರೀಯುತ ರಾಮುಲುರವರು ವೈದ್ಯಕೀಯ ಆರೋಗ್ಯ ಸಚಿವರಾಗಿದ್ದಾಗ ಆಗ 108 ಆ್ಯಂಬುಲೆನ್ಸನ್ನು ನಮಗೆ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಕಾಪು ಕ್ಷೇತ್ರದಲ್ಲಿ ಕೂಡ 2-3 ವಾಹನ ಆ ಥರ ಓಡಾಟ ಮಾಡ್ತಾ ಇದೆ. ನಾನು ಶಾಸಕನಾಗಿದ್ದಾಗ ಮಧ್ಯೆ ಕೊರೋನಾ ಬಂದ ಸಂದರ್ಭದಲ್ಲಿ ನಮಗೆ ಸನ್ಮಾನ್ಯ ಯಡಿಯೂರಪ್ಪರವರು ನಮ್ಮ MLA ಫಂಡಿಂದ ನೀವೇನಾದರೂ ಕೊರೋನಾ ಸಂಬಂಧಕ್ಕೆ ಪಟ್ಟಂತ ಇದಕ್ಕೆ ಹಣ ಕೊಡ್ಬೋದು ಅಂತ ಹೇಳಿದರು. ರಸ್ತೆ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿ ಸಾಕಷ್ಟು ನಮ್ಮ ಅವಧಿಯಲ್ಲಿ ಆಗಿದೆ. ಆದರೆ ಕೊರೋನಾ ಸಂದರ್ಭದಲ್ಲಿ ತುರ್ತು ಆ್ಯಂಬುಲೆನ್ಸ್ನ ಅವಶ್ಯಕತೆ ಇತ್ತು. ಹಾಗೆ 3 ಹೊಸ ಆ್ಯಂಬುಲೆನ್ಸ್ಗಳು ನನ್ನ 50 ಲಕ್ಷ ಅನುದಾನದಲ್ಲಿ 3 ಆ್ಯಂಬುಲೆನ್ಸ್ ಮತ್ತು ಆಕ್ಸಿಮೀಟರ್ ನಾವು ಡಾಕ್ಟರ್ ಹತ್ರ ಕೇಳಿದೆ. ಸುಮಾರು ದೆಹಲಿಯಿಂದ ಆಕ್ಸಿಮೀಟರ್ಗಳನ್ನು ತರಿಸಿದ್ದೇವೆ. 10 ಲಕ್ಷ ವೆಚ್ಚದಲ್ಲಿ ಆ ಆಕ್ಸಿಜನ್ ಮೀಟರ್ ಸುಮಾರು 700ಕ್ಕಿಂತ ಹೆಚ್ಚಿನ ನಮ್ಮ ದೇಹದ ನಾಡಿ ಬಿಡಿತ ಮತ್ತು ಉಷ್ಣಾಂಶವನ್ನು ಪರೀಕ್ಷೆ ಮಾಡುವಂಥ ಒಂದು ಸಣ್ಣ ಬೆರಳಿಗಿಡುವಂಥ ಒಂದು ಉಪಕರಣವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಹಾಗೆ ಎಲ್ಲ ಆಸ್ಪತ್ರೆಗಳಿಗೆ ಅದರ ಉಪಯೋಗ ಆಗಿದೆ. ಜೊತೆಗೆ 3 ಆ್ಯಂಬುಲೆನ್ಸನ್ನು, ಒಂದು ಕಾಪು, ಒಂದು ಪಡುಬಿದ್ರಿ ಮತ್ತು ನಮ್ಮ ಕ್ಷೇತ್ರ ವ್ಯಾಪ್ತಿಯ ಆ ಭಾಗದ ಹಿರಿಯರ್ಕಕ್ಕೆ 3 ಹೊಸ ಆ್ಯಂಬುಲೆನ್ಸ್ಗಳನ್ನು ಕೊಟ್ಟಿದ್ದೇವೆ. ಹಾಗೆ ಅದರ ಉಪಯೋಗ ಕೂಡ ಸಾಕಷ್ಟು ಆಗ್ತಾ ಇದೆ. ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಇರುವ ಕಾರಣದಿಂದಾಗಿ ತುಂಬ ಆಕ್ಸಿಡೆಂಟ್ ಆಗುವಂಥ ಹಿನ್ನೆಲೆಯಲ್ಲಿ ಅದರಲ್ಲೊಂದು ರೂಲ್ಸ್ ಇದೆ, ಮಾತ್ರ ಡೆಡ್ ಬಾಡಿ ಹಾಕೋಕ್ಕೆ ಇಲ್ಲ ಅಂತೇಳಿ. 108 ಆ್ಯಂಬುಲೆನ್ಸಲ್ಲಿ ಹೇಗೆ ನಾವು ಕೊಟ್ಟಂಥ ಆ್ಯಂಬುಲೆನ್ಸಲ್ಲಿ ಸರ್ಕಾರದ ನಿಯಮ ಪ್ರಕಾರ ಡೆಡ್ ಬಾಡಿ ಆಗಲಿಕ್ಕೆ ಅವರು ಕೇಳುವುದಿಲ್ಲ. ಆಕ್ಸಿಡೆಂಟ್ ಆದಾಗ ಅಪಘಾತದ ಪೇಷಂಟ್ಗಳನ್ನು ಮಾತ್ರ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ. ಅದೇ 108ಅಲ್ಲಿ ನಾವು ಬೇರೆಯನ್ನು ಕೂಡ ಉಪಯೋಗ ಮಾಡ್ತೇವೆ. ಬಹುಶಃ ಇಂಥ ಒಂದು ನಮ್ಮ ಜೀವನ್ಮರಣ ಹೋರಾಟದಲ್ಲಿ ಇದರ ಪ್ರಮುಖ ಪಾತ್ರ ಈ ಆ್ಯಂಬುಲೆನ್ಸ್ಗಳು ವಹಿಸ್ತದೆ. ನಿರ್ವಹಣೆ ಕೂಡ ತಿಂಗಳಿಗೆ ಒಂದು ಕನಿಷ್ಠ 50-60 ಸಾವಿರ ರೂಪಾಯಿ ಆಗ್ತದೆ. ನಮ್ಮ ಯಶವಂತ್ ಶೆಟ್ಟರು ಮತ್ತು ಪ್ರತೀಕ್ರವರು ಅವರ ಇಡೀ ತಂಡ ಇದನ್ನೊಂದು ವ್ಯವಸ್ಥಿತವಾಗಿ ಇದನ್ನು ಕಾರ್ಯರೂಪ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಇಂಥ ಒಂದು ತುರ್ತು ಸಂದರ್ಭಕ್ಕೆ ಈ ಆ್ಯಂಬುಲೆನ್ಸ್ ಉಪಯೋಗ ಆಗಲಿ ಮತ್ತು ಒಂದು ಜೀವ ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮೆಲ್ಲರಿಂದ ಆಗಲಿ. ಈ ಸಂದರ್ಭದಲ್ಲಿ ಬರೆಯುವಂಥ ಎಲ್ಲ ಭಗವದ್ಭಕ್ತರೇ ಶ್ರೀ ಗಣೇಶ ದೇವರು ನಮ್ಮನ್ನು ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ ಕೊಟ್ಟು ಸಂರಕ್ಷಣೆ ಮಾಡಲಿ. ಜೊತೆಗೆ ಇಂಥ ಒಂದು ಪಿಲಾರು ಸಾಂತ್ವನ ಹಿಂದೆ ಕೂಡ ನಾನು ಪ್ರತಿ ವರ್ಷ ಅವರ ಕಾರ್ಯಕ್ರಮಕ್ಕೆ ಏನಾದರೂ ಒಂದು ಕ್ರೀಡಾಕೂಟ ಇರ್ಬೋದು, ಬೇರೆ ಬೇರೆ ಮೆಡಿಕಲ್ ಕ್ಯಾಂಪ್ಗೆಲ್ಲ ಬರ್ತಾ ಇದ್ದೆ. ನಾನು ಶಾಸಕನಾಗಿದ್ದಾಗ ಕೂಡ ನನ್ನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿ ಈ ಭಾಗದಲ್ಲಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಇದು ಕ್ಷೇತ್ರದಾದ್ಯಂತ ಓಡಾಟ ಮಾಡುವಂಥ ಸುಮಾರು 209 ಮತಗಟ್ಟೆ ಇದೆ. ನಿಮ್ಮ ಇಂಥ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಯುವಕ ಮಿತ್ರರು ಇವತ್ತು ಮುಂದೆ ಬಂದಿದ್ದಾರೆ. ಯಾವುದೇ ದೊಡ್ಡ ದಾನಿಗಳ ಸಹಕಾರ ಪಡ್ಕೊಳ್ಳದೆ, ಬಹುಶಃ ಹನಿಗೂಡಿ ಹಳ್ಳ ಅಂತ ಹೇಳ್ತೀವಿ, ತೆನೆಗೂಡಿ ಭತ್ತ ಅಂತ ಹೇಳ್ತೀವಿ, ಅಂಥ ಒಂದು ಎಲ್ಲ ಸಾರ್ವಜನಿಕರಿಂದ ಇಂಥ ಒಂದು ಸಣ್ಣ ಸಣ್ಣ ದೇಣಿಗೆಯನ್ನು ಸಂಗ್ರಹ ಮಾಡಿಕೊಂಡು ಇದಕ್ಕೆ ಆ್ಯಂಬುಲೆನ್ಸ್ಗೆ ನಾವೆಲ್ಲ ದೇಣಿಗೆಯವರು ಕೊಟ್ಟಿದ್ದಾರೆ. ನಾನು ಮೊನ್ನೆ ನಮ್ಮ ಕಾಪುವಿನ ನಾನು ಕಲಿತಂಥ ಶಾಲೆಗೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ಬಿಂದ ಒಂದು ಶಾಲಾ ಮಕ್ಕಳನ್ನು, ಯಾಕಂದರೆ ವಲಸೆ ಕಾರ್ಮಿಕರು ಬಂದ ಮಕ್ಕಳಿಗೆ ವ್ಯಾನನ್ನು ಉಪಯೋಗ ಮಾಡ್ತಾಯಿದ್ದೆವು. ಅದೇ ರೀತಿ ನಾನು ತುಂಬ ಪ್ರಯತ್ನಪಟ್ಟು MRPLನಿಂದ ಒಂದು ವಾಹನವನ್ನು ತಂದೆವು. ನಾವು ಸುಮಾರು 18.5 ಲಕ್ಷದಷ್ಟು ದೊಡ್ಡ ಮೊತ್ತವನ್ನು ಅವರೊಂದು ವಾಹನಕ್ಕೆ ಕೊಟ್ಟಿದ್ದಾರೆ. ಹಾಗೆ ಶಾಲಾ ಮಕ್ಕಳ
ಸುರಕ್ಷತೆ ದೃಷ್ಟಿಯಿಂದ ಕೂಡ ನಾವು ಆ ಥರದ್ದು ವಾಹನ ತಂದಿದ್ದೇವೆ. ಇಲ್ಲಿ ಕೂಡ ನಮ್ಮಲ್ಲಿ UPCL ಇದೆ, ಸುಜಲಾನ್ ಸಂಸ್ಥೆಯಲ್ಲಿ ಬೇರೆ ಬೇರೆ ಘಟಕಗಳಿದೆ. ನಾನು ಹಿಂದೆ ಹೆಜ್ಮಾಡಿ ಕೂಡ ಒಂದು ಕಂಪನಿಯವರು ನಮಗೆ ಕಸ ವಿಲೇವಾರಿಗೆ ಒಂದು ವಾಹನವನ್ನು ಕೂಡ ಕೊಟ್ಟಿದ್ದಾರೆ. ಆ ಥರ ಏನಾದರೂ ತುರ್ತು ಬಳಕೆಗೆ ಸ್ವಲ್ಪ ದೊಡ್ಡ ದೊಡ್ಡ ಕಂಪನಿಗಳಿಂದ ಕೂಡ CSR ಫಂಡಿಂದ ನಾವು ಇಂಥ ದೇಣಿಗೆ ಸಂಗ್ರಹ ಮಾಡಿಕೊಂಡು ಇದನ್ನು ಒಂದು ನಿತ್ಯ ಇದನ್ನು ಬಳಕೆ ಮಾಡುವ ರೀತಿಯಲ್ಲಿ ನಾವು ಅದನ್ನು ಉಪಯೋಗ ಮಾಡ್ಬೋದು. ನಾನಿರುವಾಗ ವೈದ್ಯಾಧಿಕಾರಿ ಅವರು ಇಲ್ಲಿ ತುಂಬ ಕಷ್ಟ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ನಮಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಅದೇ ಥರ ಇಂಥ ಆ್ಯಂಬುಲೆನ್ಸ್ ಕೂಡ ಅವರ ಸಂಪರ್ಕದಲ್ಲಿದ್ದರೆ ಬಹುಶಃ ನಮ್ಮ ಬೇರೆ ಬೇರೆ ತುರ್ತು ಪೇಷಂಟ್ಗಳಿಗೆ ಅಥವಾ ಅಪಘಾತದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಪಘಾತ ಆದರೆ ಕೂಡ ಅವರನ್ನು ಸಾಗಿಸಲಿಕ್ಕೆ ಈ ವಾಹನ ವಾಲಂಟಿಯರ್ ಆಗಿ ತುಂಬ ಜನ ಡ್ರೈವರ್ಸ್ ನಮ್ಮ ಮಿತ್ರರಲ್ಲಿ ಇದ್ದಾರೆ. ವಾಲಂಟಿಯರ್ಸ್ ಕೂಡ ಇದನ್ನು ನಿರ್ವಹಣೆ ಮಾಡ್ತಾರೆ. ತುಂಬ ಕಡೆ ಈ ಥರದ ವ್ಯವಸ್ಥೆ ಇದೆ. ಅದನ್ನು ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಈ ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ನನಗೆ ಕೂಡ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ವಂದಿಸಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆ. ಖಂಡಿತವಾಗಿಯೂ ಇದು ಸಾರ್ವಜನಿಕರಿಂದ ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಗೋಸ್ಕರವಾಗಿರುವಂತಹ ಒಂದು ಆಂಬುಲೆನ್ಸ್ ಆಗಿದೆ. ಅಂದರೆ ಎಲ್ಲರ ಸಣ್ಣ ಮೊತ್ತ ಆಗಿರ್ಬೋದು, ದೊಡ್ಡ ಮೊತ್ತ ಆಗಿರ್ಬೋದು ಇದಕ್ಕೆ ಬಿದ್ದಿದೆ. ಇನ್ನು ಮುಂದಕ್ಕೆ ಕೂಡ ಇದರ ನಿರ್ವಹಣೆ ತುಂಬ ಕಷ್ಟ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಆಗಾಗ ತಮ್ಮಿಂದಾದ ಸಹಾಯವನ್ನು ನೀಡ್ತಾ ಇರಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ, ಪಿಲಾರ್ ಸಾಂತೂರು ಜವಣರ ಈ ಒಕ್ಕೂಟಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಮಾಡುವಾಗ ರಾಜಶೇಖರ್ ಕೋಟ್ಯಾನ್ರವರು, ಖ್ಯಾತ ಉದ್ಯಮಿಯವರು, ಅವರು ಒಂದು ಮಾತು ಹೇಳಿದ್ರಂತೆ, ನಾನು ನಿಮ್ಮೊಂದಿಗಿದ್ದೇನೆ ಮುಂದುವರಿಸಿ ಅಂತೇಳಿ. ಯಾವುದೇ ಒಂದು ಪಂದ್ಯಾಟ, ಕ್ರಿಕೆಟ್ ಪಂದ್ಯಾಟ ಮಾಡುವಾಗಲೂ ಕೂಡ ಅವರ ಒಂದು ಸಹಕಾರ ಇಲ್ಲಿತ್ತು. ಇವತ್ತು ಕೂಡ ಈ ಆಂಬುಲೆನ್ಸ್ಗೆ ಒಂದು ದೊಡ್ಡ ಮೊತ್ತವನ್ನು ಕೂಡ ಅವರು ನೀಡಿದ್ದಾರೆ. ಅವರ ಒಂದು ಈ ಜವನರ ಒಕ್ಕೂಟಕ್ಕೆ ಏನು ಕನಸಿತ್ತ ಅದನ್ನು ನನಸು ಮಾಡಲಿಕ್ಕೆ ಇವರು ಬಹಳ ಒಂದು ಶ್ರಮ ಪಟ್ಟಿದ್ದಾರೆ. ಇವರ ಒಂದು ಬಳಗವೇ ಅದಕ್ಕೆ ಸೇರಿಕೊಂಡಿದೆ. ನಾನು ನಿಮ್ಮೊಂದಿಗೆ ಸದಾ ಇದ್ದೇನೆ ಅನ್ನುವಂತಹ ಮಾತಿನೊಂದಿಗೆ ಇವತ್ತು ಅವರು ಕೂಡ ಒಂದು ಎರಡು ಮಾತಿಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಸರ್ ಪ್ಲೀಸ್. ಸಾಂತೂರು ಪಿಲಾರ್ ಜವನೇರ್ ಮುದ್ರಂಗಡಿ ಇನಿ ವಾ ಕಾಲೋಡು ಆವಡಿತ್ತುಣೊಂದು ಅಂಡಲ ಸಮಯ ಬರಂದೆ ಓವುಲ ಕೆಲಸ ಆಪುಜಿ ಪಂಪಿನಿಗೂ ಉದಾಹರಣೆ ಅದು. ಸಾಂತೂರು ಪಿಲಾರ್ ಜವನೇರ್ ಮಾತೆಲ್ಲ ಒಟ್ಟಿಗೂ ಸೇರಿದು ಇನ್ನು ಆಂಬುಲೆನ್ಸ್ ಲೋಕಾರ್ಪಣೆ ಮಲ್ದಿನಚ್ಚಿನ ಗಣಪತಿ ದೇವರನ್ನ ಈ ಕಾರ್ಯಕ್ರಮದ ಮಧ್ಯೋಡು ಒಂದೇನು ಎಡ್ಡ ದಿನ ತಾನಿ ಒಂದು ಲೋಕಾರ್ಪಣೆ ಮಲ್ತೊಂದುಲ್ಲೇರು. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಬೊಕ್ಕ ಅಂಚೆನೆ ನೆತ್ತ ಈ ಸಂಸ್ಥದ ಅಧ್ಯಕ್ಷರಂಜಿನ ಪ್ರತೀಕ್ ಹೆಗ್ಗಡ್ರೆ ಅಂಚನೆ ಇತ್ತೇನೆ ನಮ್ಮ ಕಾಪುದ ಶಾಸಕರೇನಂಚಿನ ಸುರೇಶ್ ಶೆಟ್ರು ಪೊರ್ಲುದ ಪಾತ್ರ ಪಂಡಿತು ಪೋಯರು ಅಂಚನೆ ಸುರೇಶ್ ಶೆಟ್ರೆ ಮುಖ್ಯ ಅತಿಥಿ ಏನಂಚಿನ ಡಾಕ್ಟರ್ ಸುಬ್ರಹ್ಮಣ್ಯ ಪ್ರಭು ಅವರೇ, ಶಕ್ತಿ ವೇಲು ಅವರೇ, ಪ್ರಸನ್ನ ಕುಮಾರ್ ಅವರೇ, ಅಧ್ಯಕ್ಷರು ಮುದ್ರಂಗಡಿ ಗ್ರಾಮ ಪಂಚಾಯತಿ ಆದಂಥ ಕುಮಾರಿ ನಮಿತಾ ಅವರೇ, ಶ್ರೀಮತಿ ಮೊಯ್ನೆ ಹೆಗಡೆ ಅವರ ಉಪಾಧ್ಯಕ್ಷರು, ಅದೇ ರೀತಿ ವೇದಮೂರ್ತಿ ಆಲುಂಬೆ ಅವರೇ, ಫೆಡ್ರಿಕ್ ಡಿಸೋಜ ಅವರ ನಮ್ಮ ಮುದ್ರಂಗದ ಧರ್ಮ ಗುರುಕುಲ್ನ ಆಶೀರ್ವಾದವಾಗಿ ತಂದು ಅಂಚನೆ ಪ್ರಕಾಶ್ ಶೆಟ್ರೆ, ಕೃಷ್ಣ ದೇವಾಡಿಗೆರೆ, ರವೀಂದ್ರ ಶೆಟ್ರೆ, ಗೌರವ ಅಧ್ಯಕ್ಷರೇನ ವಿಶ್ವನಾಥ್ ಶೆಟ್ರೆ, ಶಿವರಾಮ್ ಭಂಡಾರ್ಲೆ, ಶರತ್ ಶೆಟ್ರೆ, ಸಚಿನ್ ಭಂಡಾರ್ಲೆ ಅಂಚನೆ ನೆಟ್ಟು ಈ ಸಂಸ್ಥೆಗೆ ಸೇರಿದಿನಂಚಿನ ಪೂರ ಸಾಂತೂರು ಪಿಲಾರ್ ಯುವಕರೇ ಮಾತೆರ್ನ ನಿಕಲಿನ ಪ್ರೀತಿಡಿ ಯಾನು ಲೆತ್ತು ಕೊಂಡಾಡೋದು. ಇನಿ ಈ ಕೆಲಸ ಬಂದಾಗ ಒಂಜಿ ಮಹತ್ವನ ಕೆಲಸ, ಮಾಮಲ್ಲ ಕೆಲಸ. ಯಾನು ದೇಶ ವಿದೇಶ ತಿರುಗುವೆ ಬಿಲ್ಲವ ಸಮಾಜದ ಯಾನು ರಾಷ್ಟ್ರೀಯ ಬಿಲ್ಲವರ ಮಾಮಲ್ಲದ ಅಧ್ಯಕ್ಷರೇನ ಹೆಸರದ ಯಾನು ಕೊಡಿ ಕಡೆ ಪೋಂದು ಉಪ್ಪು ಅಂಡ್ ಉಂಚಿನ ಆಂಬುಲೆನ್ಸ್ ಮತ್ತು ಉಪ್ಪುನು ಶಿವಣ್ಣ ಪ್ರತಿಗೆಗಡ್ರೆ ಭಾರಿ ಕಡಿಮೆ. ಈ ನಮ್ಮ ಎಲ್ಲ ಗ್ರಾಮೋಡ ಅಂಡಲ ನಿಕುಲು నేను ಮಾತೆಲ್ಲ ಒಟ್ಟಿಗೂ ಸೇರಿದು ಆಂಬುಲೆನ್ಸ್ ಮಾಡ್ತಾರೆ. ಒಂದು ಯಾನು ಏಪಲ ಮನಸ್ಸು ಇತ್ತಂಡು ಯಾನು ಜವನೆಲ್ಲ ಪನೊಂದಿತ್ತೆ ನಮ್ಮ ಊರೋಡು ಮತ್ತು ಇಂಚ ಆಂಬುಲೆನ್ಸ್ ಪಾಡೋಡು ಬಡವರನ್ನ ಸೇವೆ ಮಲ್ಪೋಡು ಜಗನ್ನಾಗ ಆಂಬುಲೆನ್ಸ್ ಬೋರ್ಡಾಪಿನಿ ಅಕ್ಷರ ಆಂಬುಲೆನ್ಸ್ ಬೋರ್ಡಾಪಿನಿ ಬಡವರಿಗೆ ಶ್ರೀಮಂತರಿಗತ್ತೆ. ಶ್ರೀಮಂತರನ್ನ ಕಡ ಗಾಡಿ ಉಪ್ಪುಂಡು ಡ್ರೈವರ್ ಉಪ್ಪೇರು ಅಪ್ಪ ಪೋಪೇರು
ಒಂದು ಬಡವರಿಗೆ ಬೋಡಾಪಿನಂಚಿನ ಒಂಜಿ ವಸ್ತು ಉಂದು ಯಾಕಂದ್ರೆ ನಮಕ್ ಈ ಒಂದು ಊರು ಅಂತ ಪುಟ್ಟದು ಯಾನ್ ಜನ್ಮಕ್ಕೆ ಎತ್ತೊಂದಿನ ಊರು ಎಲ್ಲೆಡಿಂಚು ತೂತಿನ ಊರು ಒಂದು ಅಂಚದುಪ್ಪನ ಒಂದು ಯಾನ್ ಪಂಡ್ರೆ ಬಾಯ್ಸು ಎತ್ತೋ ನಮ್ಮ ಊರುಡೆ ಸಾಂತೂರು ಪಿಲಾರಿಡೆ ಬಟ್ರೆ ಸಾಂತೂರು ಪಿಲಾರಿಡೆ ಎತ್ತೋ ಜೀವ ಹಾಸ್ಪಿಟಲ್ಗೆ ಪೋಪಿನ ಲೇಟ್ ಆಗ್ತೀನಿ ಎತ್ತೋ ಜೀವ ಪೋತುಂಡು ಎತ್ತೋ ಜೀವ ಎನ್ನ ಕಣ್ಣೆದುರೇ ಪೋತುಂಡು ಯಾಕಂದ್ರೆ ನಮ್ಮ ಒಂದು ಬಡವರ ಊರು ಟ್ಯಾಕ್ಸಿ ಮಲ್ತೊಂದು ಪೋರೆ ನಂಗೆ 2,000 3,000 ರೂಪಾಯಿ ಉಡುಪಿ ಪೋರೆ ಕುಟ್ಲ ಪೋರೆ ನಮ್ಮ ಸಾಧ್ಯ ಪೂಜಿ ಅಂಚ ಅದೊಂದು ಬಡವರನ ಊರು ಆ ಕಾಲೋಡು ಆ ಟೈಮೋಡು ಇತ್ತ ಮತ್ತು ದೇವ್ರ ತೊಂದರೆ ಅಂದಲ್ಲ ಆ ಕಾಲದ ಹಂಪ ಅನ್ಪಿನ ಮಸ್ತ್ ಬಡವರನ ಊರು ಒಂದು ಮಲ್ತಿನ ಒಂದು ನಿಕಲ್ ಒಂದು ಸಂಸ್ಥೆ ಮಲ್ತದ ಒಂದು ಕಮಿಟಿ ಮಲ್ತಿನ ಭಾರಿ ಒಂಜಿ ಖುಷಿತ ವಿಷಯ ನಿಕಲ್ ನೆಟ್ಟು ಏತು ಜನ ನಿಕಲು ಸಂಸ್ಥೆ ಹೊಡ್ಲಾರ ನಿಕಲೆ ಮಾತೆರೆಗಳ ಎನ್ನ ಪರವಾದ ಯಾನೋಜಿ ಮಾತಾಡಲು ಸೆಲೆಟ್ ಕೊರ್ರೆ ಬಯಸುವ ಮಾತಾಡೋದು ಸಂತೋಷ ಅಂಡ್ ಎಡ್ಡೆ ಕೆಲಸ ಅಂಡ್ ಬಕ್ಕ ಹೆಚ್ಚು ಭಾಷಣ ಮಲ್ಪೂಜೆ ಅಂತೇನ ನಮ್ಮ ಊರು ಭಾಷಣ ಮಲ್ಪರ ಬಲ್ಲಿ ಅಂಚದಪ್ಪ ನಿಕಲ್ ಮಾತೆಲ್ಲ ಏನು ಕೆಲಸ ಮಲ್ತಾರೆ ನನ್ನೆಲ್ಲ ಇಂಚಿನ ಬಡವರ ಸೇವೆ ಮಲ್ಪನೇಕ್ ಯಾನ್ ಮಸ್ತ್ ಸಪೋರ್ಟ್ ಮಲ್ಪ ಏನಡ ಏತು ತಿರುನಾತಿ ಯಾನ್ ಬರ್ಪ ಅಲ್ಲಿತೆ ಮುಂದಕ್ಕೆ ಈ ಕಾರ್ಯಕ್ರಮ ಯಾನ್ ಬೊಂಬೆದ್ದು ಕೋಡೆ ಬರ್ತೀನಿ ಅಂದೇಗ ಶರತ್ತನ್ನೇ ಶಿವರಮನ್ನೇ ಮತ್ತು ಪೂರ ಫೋನ್ ಮಲ್ತು ಪಂಡೇರು ಬಲ್ಲೆ ಅಂದೆ ಯಾಕಂದ್ರೆ ನಮ್ಮ ಊರು ನಮ್ಮ ಏರಿಯಾ ನಮ್ಮ ಇಲ್ಲಲ್ಪನೆ ಅಂಚದಪ್ಪ ನಿಕ್ ಬರೋಡೆ ಪಂಡದ ಯಾನ್ ಬರ್ತೀನಿ ಅನ್ನ ಭಾರಿ ಸಂತೋಷ ಅಂಡ್ ನಿಕಲಿಗೆ ಮಾತ್ರೆಗಳ ಕೊಡೋರ ಧನ್ಯವಾದ ಕೋರೊಂದು ಬೊಕ್ಕ ಗಣಪತಿ ಹಬ್ಬದ ಶುಭಾಶಯ ಕೋರೊಂದು ಮಾತ್ರೆಗಳು ಎಡ್ಡಾಡು ಗಣಪತಿ ದೇವರು ಮಾತ್ರೆ ಎಡ್ಡೆ ಮಲ್ಪಾಡು ಬಡವರನ ಸೇವೆ ನನ್ನಲ್ಲ ನಮ್ಮ ಸಾಂತೂರು ಪಿಲಾರ್ಡು ಮಾತ್ರೆಲ್ಲ ಒಟ್ಟಿಗೆ ಸೇರಿದು ಬಡವರನ ಸೇವೆ ಮಲ್ಪುಗ ನಮ್ಮ ಬೆನ್ನಿನೆಟ್ಟು ಬಡವರಿಗೊಂದು ಒಂಚೂರು ದಾದನಲ್ಲ ಪಾಲ್ಗೆತ್ತು ದೀಕ ಮಾತ್ರೆಲ್ಲ ಒಂಜಾದು ಮೆಗ್ಗೆ ಪಲೆ ಅದು ತಗೆ ತಂಗಡಿ ಅದು ಒಟ್ಟಿಗೆ ಬದುಕಕ್ಕೆ 11 ಗ್ರಾಮದ ಕಲೆ ಕೊಡೋರ ಶುಭಾಶಯ ಕೋರೊಂದು ಎನ್ನ ಪಾತ್ರೆ ಮುಗಿಪೆ ಮಾತ್ರೆ ನಮಸ್ಕಾರ ದಾರಿ ಪೊರ್ಲುದ ರೆಡ್ ಪಾತೆರಿಯರೆ ಖಂಡಿತವಾದ್ಲ ಒಂದು ಇತ್ಯದ ಕಾಲಗು ಬೋಡಾಯಿನಂಚಿನ ಪಾತೆರ ಬಡವರ್ನ ಉದ್ಧಾರಗಾದ ನಮ್ಮ ಮಾತೆರ್ಲ ನನ್ನಲ್ಲ ಬೆನ್ನೋಡು ಬಂದು ಅಂದು ಈ ಜವನರ್ನ ಒಕ್ಕೂಟ ಇವರು ಮಾಡಿದಂತಹ ಕೆಲಸಗಳೆಲ್ಲ ಎಲೆಮೆರೆಯ ಕಾಯಿ ಅಂತೆ ಯಾರಿಗೂ ಗೊತ್ತಾಗ್ಲಿಲ್ಲ ಹೆಚ್ಚಾಗಿ ಅಂತಹ ಒಂದು ಒಳ್ಳೆ ಕೆಲಸವನ್ನು ಇವರು ಮಾಡಿದ್ದಾರೆ. ಆ ಕೆಸರಡಂಜಿ ಗೊಬ್ಬು ಮಾಡುವಾಗಲೇ ಅವರು ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಕಡೆಯವರು ನಮ್ಮನ್ನು ನೋಡಿ ಕಲಿಬೇಕು. ಅದಕ್ಕೆ ಮುಖ್ಯ ಕಾರಣರು ನಮ್ಮ ವಿಶ್ವನಾಥ್ ಶೆಟ್ಟರು ಹೀಗೆ ಆಗಬೇಕು ಅನ್ನುವಂಥದ್ದು ಅವರಿಗೆ ಮತ್ತೊಮ್ಮೆ ಇದು ಹೇಳ್ತಾ ಈಗ ಮುಂದೆ ನಮ್ಮ ಮುದರಂಗಡಿಯಲ್ಲಿ ಒಬ್ಬರು ಧರ್ಮಗುರುಗಳಿದ್ರು ವಿನ್ಸೆಂಟ್ ಫಾದರ್ ಅಂತ ಹೇಳಿ, ಅದೇ ರೀತಿಯಲ್ಲಿ ಮತ್ತೊಬ್ರು ವಿನ್ಸೆಂಟ್ ಫಾದರ್ ತರನೇ ಮತ್ತೊಬ್ರು ಬಂದಿದ್ದಾರೆ, ವಂದನೀಯ ಫ್ರೆಡ್ರಿಕ್ ಡಿಸೋಜಾ. ಯಾವುದೇ ಕಾರ್ಯಕ್ರಮಕ್ಕೆ ಎಲ್ಲಿಯೂ ಕರೆಯಲಿ, ಈ ಕ್ರಿಕೆಟ್ ಪಂದ್ಯಾಟ ಇರಲಿ, ಯಾವುದಕ್ಕೂ ಕೂಡ ಬಂದು ಬೆಳಗಿನ ಸಂಜೆವರೆಗೆ ಕೂತ್ಕೊಳ್ಳುವಂತ ಒಂದು ವ್ಯಕ್ತಿತ್ವದವರು, ಒಳ್ಳೆಯ ಮಾತು, ನಿವೃತ್ತ ಪ್ರಾಂಶುಪಾಲರಾಗಿದ್ದಾರೆ. ಅವರು ಈಗ ವೇದಿಕೆಗೆ ಶುಭಾಶಂಸನೆಗಾಗಿ ನಮ್ಮ ಮುಂದೆ. ವೇದಿಕೆ ಮೇಲೆ ಆಸೀನರಾದ ನನ್ನ ಆತ್ಮೀಯ ಸ್ನೇಹಿತರೇ, ಸಹೋದರ ಸಹೋದರಿಯರೇ, ಗಣೇಶೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹಾಗೂ ಆಶೀರ್ವಾದಗಳನ್ನು ಮೊದಲು ನಾನು ನಿಮಗೆ ಹಾರೈಸ್ತೇನೆ. ಇದೊಂದು ಸುದಿನ, ಶುಭವಂತಂದ ದಿನ. ದೇವರೇ ನಮ್ಮೊಟ್ಟಿಗೆ ಇದ್ದು ಈ ಸಮಾರಂಭವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ದಿನದಲ್ಲಿ ನಾವು ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಆಂಬ್ಯುಲೆನ್ಸ್ ಸಮಸ್ತ ಜನರಿಗೆ ಅರ್ಪಣೆ ಮಾಡುವುದು. ದೇವರು ನಮಗೆ ಹಲವಾರು ದಾರಿಗಳನ್ನು ತೋರಿಸ್ತಾರೆ ಸೇವೆ ಮಾಡಲಿಕ್ಕೆ. ಆರೋಗ್ಯ ಸೇವೆ ಆಗ್ಬೋದು, ವಿದ್ಯಾರ್ಜನೆ ಸೇವೆ ಆಗ್ಬೋದು, ಸಮಾಜಮುಖಿ ಸೇವೆಗಳು ಆಗಬಹುದು, ಸ್ಪೋರ್ಟ್ಸ್, ಕ್ರಿಕೆಟ್, ನಮ್ಮ ಇದು ಟ್ಯಾಲೆಂಟ್ಸ್ ಊರ್ಜಿತಗೊಳ್ಳುವ ಸೇವೆಗಳು ಆಗ್ಬೋದು. ಎಲ್ಲ ಸೇವೆಗಳು ಒಂದೇ ಒಂದು ಸತ್ಯವನ್ನು ತೋರಿಸ್ತದೆ, ಮಾನವೀಯತೆ. ಅದಕ್ಕೆ ಜಾತಿ ಮತ ಭೇದ ಧರ್ಮ ಇಲ್ಲ. ನಾವು ಮನುಷ್ಯರಾಗಿ ಬಾಳುವಾಗ ದೇವರು ನಮಗೆ ಮನುಷ್ಯರಾಗಿ ರಚಿಸಿದ್ದಾರೆ, ಮನುಷ್ಯರಾಗೇ ನಾವು ಸಾಯುವ ತನಕ ಬಾಳ್ಬೇಕು. ಇಂಥ ಸಂದರ್ಭದಲ್ಲಿ ನಿಜವಾಗಿಯೂ ನಾನು ಹಾರ್ದಿಕ ಅಭಿನಂದನೆಗಳನ್ನು ಕೋಟ್ಯಂತರ ಸಲ್ಲಿಸ್ತೇನೆ ಶ್ರೀಮಾನ್ ವಿಶ್ವನಾಥ್ ಶೆಟ್ಟಿ ಅವರಿಗೆ. ಯಾಕಂದರೆ ಇದು ಕನಸು ಅವರದಲ್ಲ, ದೇವರೇ ಅವರಿಗೆ ಕನಸನ್ನು ಕೊಟ್ಟದ್ದು. ಈ ಕನಸು ಸಾಕಾರ ಮಾಡಲಿಕ್ಕೆ ಊರ ಜನರು ಬಂದು ಸೇರಿದ್ದಾರೆ, ಅವರಿಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತಿನಿಂದ ಈ ಆಂಬ್ಯುಲೆನ್ಸ್ ಸೇವೆಯು ಸಮಸ್ತ ಜನರಿಗೆ ಲಭಿಸ್ತದೆ ಎಂದು ನಾನು ಖಂಡಿತವಾಗಿ ಹೇಳಬಲ್ಲೆ. ಆಂಬ್ಯುಲೆನ್ಸ್ಗೆ ನಾವು ಬೆಲೆ ಕಟ್ಟಬಹುದು. ಒಂದು ಆಂಬ್ಯುಲೆನ್ಸ್ ಹಾಳಾದರೆ ಮತ್ತೊಂದು ಆಂಬ್ಯುಲೆನ್ಸ್ ತರಬಹುದು.
ಆದರೆ ಜೀವಕ್ಕೆ ಬೆಲೆ ಕಟ್ಟಲು ಅಸಾಧ್ಯ. ಒಂದು ಜೀವ ಹೋದ ಮೇಲೆ ಶಾಶ್ವತವಾಗಿ ಹೋಯಿತು. ಆದ್ದರಿಂದ ಇಂತಹ ಒಂದು ಆಂಬ್ಯುಲೆನ್ಸ್ ಸೇವೆ ಅತಿ ದೊಡ್ಡ ಕನಸು. ಇದಕ್ಕಿಂತ ದೊಡ್ಡ ಸೇವೆ ಬೇರೆ ನಾನು ನೋಡಿದ್ದಿಲ್ಲ. ಯಾಕಂದರೆ ಯಾರೊಂದು ನಮ್ಮ ಸಾವು ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಎಲ್ಲಿ ಬರ್ತಾರೆ ನಮಗೆ ಖಂಡಿತವಾಗಿ ಗೊತ್ತಿಲ್ಲ. ಮನೆಯಲ್ಲಿ ಬರ್ಬೋದು, ಆಸ್ಪತ್ರೆಯಲ್ಲಿ ಬರ್ಬೋದು, ರಸ್ತೆಯಲ್ಲಿ ಬರ್ಬೋದು, ಬಾವಿಯಲ್ಲಿ ಬರ್ಬೋದು, ಎಲ್ಲಿ ಬರ್ಬೋದು, ಆಕ್ಸಿಡೆಂಟ್ ಆಗಿ ಕೂಡ ಬರ್ಬೋದು. ಆದರೆ ನಮಗೆ ಆಗ ಸಿಗುವಂಥದ್ದು ಫಸ್ಟ್ ಏಡ್, ಮೊದಲೇ ಇದು ಅವಕಾಶ ಆಂಬ್ಯುಲೆನ್ಸ್ ಸೇವೆ. ಈ ಆಂಬ್ಯುಲೆನ್ಸ್ ಸೇವೆ ಅವರ ಒಂದು ಕನಸು ನಿಜವಾಗಿ ನನಗೆ ಬಹಳ ಸಂತೋಷವನ್ನು ತಂದಿದೆ. ಇಂತಹ ಒಂದು ಕನಸುಗಳು ನಾವು ಕಾಣಬೇಕು, ಕನಸುಗಳನ್ನು ನೆನಸಾಗಲಿ ನಾವು ಪ್ರಯತ್ನಿಸಬೇಕು. ಹಾಗಾದರೆ ಮಾತ್ರ ಈ ದೇವರ ಸಂಗಡ ನಾವು ಇದ್ದೇವೆ, ದೇವರು ನಮಗೆ ಇದ್ದಾರೆ, ನಾವು ಎಂಥ ಒಂದು ಒಳ್ಳೆಯ ಕೆಲಸವನ್ನು ಸಮಾಜಕ್ಕೆ ಮಾಡ್ಬೋದು ಅಂತ ತೃಪ್ತಿ ನಮಗೆ ಖಂಡಿತವಾಗಿ ಸಿಗ್ತದೆ. ಅದು ಸಾಯೋ ಮೊದಲು ಯಾವುದೊಂದು ಒಳ್ಳೆಯ ಕೆಲಸ ನಾವು ಮಾಡೋದಾದರೆ ನಿಜವಾಗಿಯೂ ದೇವರು ಮೆಚ್ಚುತ್ತಾರೆ, ನಮಗೆ ಸ್ವರ್ಗವು ಖಂಡಿತವಾಗಿ ಸಿಗ್ತದೆ. ಇಂತಹ ಸಂದರ್ಭದಲ್ಲಿ ನಾನು ಸಾಂತೂರು ಪಿಲಾರ್ ಜವೇಂದರ್ ಅವರಿಗೆ ಅವರ ಈ ಒಂದು ದೊಡ್ಡ ಕೊಡುಗೆಗೋಸ್ಕರ ಅಭಿನಂದನೆಗಳು ಸಲ್ಲಿಸ್ತೇನೆ, ಶುಭಾಶಯಗಳನ್ನು ಹಾರೈಸ್ತೇನೆ. ಈ ಆಂಬ್ಯುಲೆನ್ಸ್ ಸೇವೆಯು ಪ್ರತಿಯೊಬ್ಬರಿಗೆ ಸಿಗಲಿ, ಸರಿಯಾದ ಸಮಯದಲ್ಲಿ ಸಿಗಲಿ, ಜೀವ ಉಳಿಸುವ ಶಕ್ತಿ ನಿಮಗೆಲ್ಲರಿಗೆ ಬರಲಿ ಎಂದು ನಾನು ಹಾರೈಸ್ತೇನೆ. ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಧನ್ಯವಾದಗಳು ಫಾದರ್, ತಮ್ಮ ಒಳ್ಳೆಯ ಹಿತನುಡಿಗಳಿಗೆ. ಇದೀಗ ನಮ್ಮ ವೇದಮೂರ್ತಿ ಅಲ್ಮೆ ಮಾಧವ ಭಟ್ ಎರಡು ಮಾತುಗಳಿಗಾಗಿ ಶುಭಾಶಂಸನೆಗಾಗಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ದೇವರನ್ನು ಸ್ಮರಣೆ ಮಾಡ್ತಿರುವ ಭಗವದ್ಭಕ್ತರೇ, ಈ ಗುರುಗಳು ಹೇಳಿದರು, ರಾಜಶೇಖರ್ ಕೋಟೆಯಲ್ಲಿ ಹೇಳಿದರು, ಏನು ಹೇಳಿದರೆ ಇವತ್ತು ಒಳ್ಳೆಯ ದಿವಸ ಅಂತ. ನಿಜವಾಗಿಯೂ ವಿಶ್ವನಾಥ್ ಶೆಟ್ಟರು ಒಂದು 3-4 ಸಲ ದಿವಸ ಹೇಳಿದರು, ಬಟ್ರೆ ಯಾವಾಗ ತರುವುದು, ಆ ಆದಿತ್ಯವಾರ ಆಗ್ಬೋದಾ, ಈ ಆದಿತ್ಯವಾರ ಆಗ್ಬೋದಾ ಅಂತ. ಆದರೆ ಇದಕ್ಕೆ ಈ ಪಿಲಾರು, ಸಾಂತೂರು, ಜವನೇರು ಅಂತ ಇದಕ್ಕೆ ಒಕ್ಕೂಟಕ್ಕೆ ಹೆಸರು ಕೊಟ್ಟಿದ್ದೀರಿ. ಈಗ ಆಂಬ್ಯುಲೆನ್ಸ್ ನಿಂತ ಜಾಗ ಯಾವುದು ಕೇಳಿದರೆ ಪಿಲಾರು, ಸಾಂತೂರು ಕೂಡಿಗಟ್ಟಿರುವಂತಹ ಸ್ಥಳ. ಅಲ್ಲಿ ಗಣಪತಿ ಕೂಡ ಕೊಟ್ಟು ಇರುವಂತಹದ್ದು ಪಿಲಾರು, ಸಾಂತೂರು ಕೂಡಿಗಟ್ಟಂತಹ ಸ್ಥಳ. ಮತ್ತೆ ದಿವಸ ಕೂಡ ಒಂದು ನೋಡಿ, ಚೌತಿಯ ಮರುದಿವಸ ಪಂಚಮಿ ದಿವಸ ಬಹಳ ಒಳ್ಳೆಯದು. ಅದು ಕೂಡ ನಮ್ಮ ಗುರುಗಳು ಆಶೀರ್ವಾದ ಮಾಡಿ, ಇವತ್ತು ಕರಾಳ ಹಬ್ಬ, ಸೆಪ್ಟೆಂಬರ್ 8 ನೇಟಿವಿಟಿ ಆಫ್ ಮೇರಿ. ನಾವು ಕೂಡ ಕಲ್ತದ್ದು ಇದೇ ಶಾಲೆ, ಹಳೆಯ ವಿದ್ಯಾರ್ಥಿ. ಹಾಗಾದರೆ ಈ ಪಂಚಾಯತ್ ಕೂಡ ಪಿಲಾರು, ಸಾಂತೂರು ಒಟ್ಟುಗೂಡಿ ಮುದ್ರಂಗಡಿ ಪಂಚಾಯತ್ ಆಗಿದೆ. ಆದ ಕಾರಣ ನಾವು ದಿವಸ ನಾವು ಫಿಕ್ಸ್ ಇವತ್ತು ಕೊಟ್ಟದ್ದಲ್ಲ. ತದೇವ ಲಗ್ನಂ ಸುರಂ ತದೇವ ತಾರಾಬಲಂ ಚಂದ್ರಬಲಂ ವಿದ್ಯಾಬಲಂ ದೈವಬಲಂ ತದೇವ ಅಂತ ಹೇಳಿ ಆ ದೇವರೇ ಇವರಿಗೆ ವಿಶ್ವನಾಥ್ ಶೆಟ್ಟರಿಗೆ ಬುದ್ಧಿ ಕೊಟ್ಟು ಇವತ್ತಿನ ದಿವಸ ಸಾರ್ವಜನಿಕ ಗಣೇಶೋತ್ಸವದ ದಿವಸ ಅಲ್ಲಿ ಏನು ಕೇಳಿದರೆ ನಾವೊಂದು ದೇವರಿಗೆ ತೆರಿಗೆ ಕೊಡ್ಬೇಕಂತೆ. ಯಾವ ರೀತಿಯಲ್ಲಿ ತೆರಿಗೆ ಕೊಡುವುದು ಅಂತ ಕೇಳಿದರೆ ನಾನಾ ಜನಶ ಶುಶ್ರೂಷ ಅಂತ ಎಲ್ಲ ಜನರುಗಳನ್ನು ಸೇವೆಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಆದರೆ ಈ ಪಿಲಾರು, ಸಾಂತೂರು ಜನರಿಗೆ ಒಂದು ಪ್ರೇರೇಪಣೆ ಕೊಟ್ಟು ವಿಶ್ವನಾಥ ಶೆಟ್ಟರ ಮುಖಾಂತರ ಏನು ಕೇಳಿದರೆ ಎಲ್ಲ ಆಂಬ್ಯುಲೆನ್ಸು ತುಂಬ ಕಡೆಯಲ್ಲಿ ಇರ್ಬೋದು, ಆದರೆ ಕೆಲವು ಕಡೆ ಹೋಗುವಂಥ ರಸ್ತೆಗಳು ತುಂಬ ಸಪೂರಾಗಿರ್ತದೆ. ಅಲ್ಲಿ ದೊಡ್ಡ ದೊಡ್ಡ ಆಂಬ್ಯುಲೆನ್ಸ್ಗಳು ಹೋಗಿ ಸಾಧ್ಯವಿಲ್ಲ. ಆದರೆ ಈಗ ಕಣ್ಣ ಎದುರಲ್ಲಿ ನಿಂತಿರುವ ಆಂಬ್ಯುಲೆನ್ಸ್ ನೋಡಿದರೆ ಒಂದು 8 ಫೀಟ್ ಜಾಗದಲ್ಲಿ ಕೂಡ ರಿಕ್ಷಾ ಹೋಗೋ ಜಾಗದಲ್ಲಿ ಈ ಆಂಬ್ಯುಲೆನ್ಸ್ ಖಂಡಿತ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಆಂಬ್ಯುಲೆನ್ಸ್ಗೆಲ್ಲ ನೀವೆಲ್ಲ ಸೇರಿಸಿ ದುಡ್ಡು ಕೊಟ್ಟಿದ್ದೀವಿ, ಹಾಗೆ ಅದರ ಸಮಸ್ಯೆ ಏನಿಲ್ಲ. ಆದರೆ ಅದರ ನಿರ್ವಹಣೆಗೆ ಇನ್ನೂ ಸ್ವಲ್ಪ ಖರ್ಚು ಬೀಳ್ಬೋದು. ಅದನ್ನೆಲ್ಲ ನಾವು ಸೇರಿ ಕೊಟ್ಟು ಆ ಜನರಿಗೆ ಬೇಕಾದಂತಹ ನಮ್ಮಿಷ್ಟ ಕೂಡಿದಂತಹ ಸೇವೆಯನ್ನು ಮಾಡೋಣ ಅಂತ ಹೇಳಿ ನನಗೆ ಅವಕಾಶವನ್ನು ಕೊಟ್ಟ ಈ ಪಿಲಾರು, ಜವನೇರು ಇವರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಅರ್ಚಕರು ನಿನ್ನೆನೇ ಹೇಳಿದ್ದಾರೆ ಎಷ್ಟು ಗಂಟೆ ಮುಗಿಸುವುದು, 11:45ಕ್ಕೆ ನಮ್ದು ಇಲ್ಲಿ ಅಡುಗೆ ಕೋಣೆಗೆ ಹೋಗಿ ಅಲ್ಲಿ ಪೂಜೆ ಮಾಡಲಿಕ್ಕಿದೆ ಅಂತ ಹೇಳಿ. ಹಾಗಾಗಿ ಎಲ್ರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಭಾವಿಸಿದ್ದೆವು. ಆದರೆ ಸಮಯದ ಅಭಾವದಿಂದ
ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಯಾಕೆ ಮಾತಾಡಲೇಬೇಕಾಗ್ತದೆ. ಆಂಬುಲೆನ್ಸ್ ನಿಮ್ಮ ಸುಪರ್ದಿಗೆ ಬರ್ತದಲ್ಲ, ಅದನ್ನ ಎರಡು ಮಾತುಗಳಿಗಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಮಾಜಿ ಶಾಸಕರಾದಂಥ ಲಾಲಾಜಿ ಆರ್ ಮೆಂಡನ್ ಅವರೇ, ಹಾಗೂ ಪಂಚಾಯತ್ನ ಅಧ್ಯಕ್ಷರಾದಂಥ ನಮಿತಾ ಅವರೇ, ಹಾಗೂ ಈ ಪೀಲಾರ್ ಸಾಂತೂರು ಜವಣೇರ್ ಇದರ ಅಧ್ಯಕ್ಷರಾದಂಥ ಪ್ರತೀಕ್ ಸಿ ಹೆಗ್ಡೆ ಅವರೇ, ಹಾಗೂ ಶ್ರೀ ಸನ್ಮಾನ್ಯ ಈಗಾಗಲೇ ನಿರ್ಗಮಿತ ಆದಂಥ ಶಾಸಕರಾದಂಥ ಸುರೇಶ್ ಶೆಟ್ಟಿ ಗುರ್ಮೆ ಅವರೇ, ಹಾಗೂ ಉಪನಿರೀಕ್ಷಕರ ಆರಕ್ಷಕರ ಠಾಣೆ ಶಿರ್ವ ಇದರ ಇವರು ಶಕ್ತಿವೇಲು ಅವರೇ, ಪ್ರಸನ್ನ ಕುಮಾರ್ MS ಉಪನಿರೀಕ್ಷಕ ಆರಕ್ಷಕ ಠಾಣೆ ಪಡುಬಿದ್ರೆ ಇವರೇ, ಹಾಗೂ ಉಪಾಧ್ಯಕ್ಷರಾದ ಪಂಚಾಯತ್ ಮೋಯಿನ್ ಹೆಗ್ಡೆ ಅವರೇ, ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಬಿಲ್ವ ಮಹಾಮಂಡಲದ ಅಧ್ಯಕ್ಷರಾದಂಥ ರಾಜಶೇಖರ್ ಹೆಗ್ಡೆ ಕೋಟ್ಯನವರೇ, ಹಾಗೂ ವೇದಮೂರ್ತಿ ಅಲುಂಬೆ ಮಾಧವ್ ಭಟ್ರೆ, ಹಾಗೂ ಧರ್ಮಗುರುಗಳಾದಂಥ ಫ್ರೆಡ್ರಿಕ್ ಡಿಸೋಜ ಅವರೇ, ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರೇ, ಹಾಗೂ ಶ್ರೀ ಕೃಷ್ಣ ದೇವಾಡಿಗ ಅವರೇ, ಹಾಗೂ ರವೀಂದ್ರ ಶೆಟ್ಟಿ ಅವರೇ, ಹಾಗೂ ಇಲ್ಲಿ ಊರಿನ ನಾಗರಿಕರೇ, ಹಾಗೂ ಈ ಒಂದು ಸುಸಂದರ್ಭದಲ್ಲಿ ನಮ್ಮದು ಉತ್ಸವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಅಂದರೆ ತುಂಬ ಸಂತಸದ ಸುದ್ದಿ. ಈಗಾಗಲೇ ಆ್ಯಂಬುಲೆನ್ಸ್ ನಮ್ಮಲ್ಲಿ 108 ಕಾರ್ಯನಿರ್ವಹಿಸ್ತಾ ಇದೆ. ಬಟ್ ತುರ್ತಾಗಿ ಬೇಕಾದಾಗ ನಮ್ಮಲ್ಲಿ ಸ್ಥಳೀಯವಾಗಿ ಒಂದು ಆ್ಯಂಬುಲೆನ್ಸ್ ಸಿಕ್ಕರೆ ತುಂಬ ರೋಗಿಗಳಿಗೆ ಅಥವಾ ಬಡ ಜನರಿಗೆ ಅನುಕೂಲ ಆಗ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಅವರು ಇವತ್ತು ಉದ್ಘಾಟನೆ ಮಾಡಿ ಅದನ್ನು ಅನುವು ಮಾಡಿ ಕೊಟ್ಟಿದ್ದಾರೆ. ಸೊ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಅವರಿಗೆ ಸಹಕಾರ ಕೊಡ್ತೇವೆ. ಎಮರ್ಜೆನ್ಸಿ ಏನಾದರೂ ಬಂದಾಗ ಅವ್ರಿಗೆ ಕರೆ ಕೊಟ್ಟಾಗ ಅವರು ಬಂದು ರೋಗಿಯ ಅಥವಾ ಯಾವುದೇ ಅಗತ್ಯವಿರುವ ವ್ಯಕ್ತಿಗಳಿಗೆ ಅದನ್ನು ಉಪಯೋಗಿಸಲು ಅನುವು ಮಾಡಿ ಕೊಡುವುದಾಗಿ ಇವತ್ತೀಗ ಈ ಆ್ಯಂಬುಲೆನ್ಸ್ ಉದ್ಘಾಟನೆ ಆಗಿದೆ. ಸೊ ಅದಕ್ಕೆ ನಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ಲ ರೀತಿಯಲ್ಲಿ ಸಹಕಾರ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರನ್ನು ವಂದಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಪದಾಧಿಕಾರಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ಮಾಧ್ಯಮ ಮಿತ್ರರನ್ನು ಕೂಡ ಇಲ್ಲಿ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಇದೀಗ ನಾವು ಕಾರ್ಯಕ್ರಮವನ್ನು ಮುಗಿಸುವ ಹಂತ. ಇದೀಗ ವಂದನಾರ್ಪಣೆಗಾಗಿ ಶಿವರಾಮ್ ಭಂಡಾರಿ. ನಮ್ಮ ಈ ಒಂದು ಸಾಂತೂರು ಪಿಲಾರ್ ಜವಣೇರ್ ಇದರ ಕಮಿಟಿಯನ್ನು ರಚಿಸಿದ್ದೇವೆ. ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿಗಳೊಂದು ಸರ್ವ ಸದಸ್ಯರನ್ನು ನಾನೊಂದು ವೇದಿಕೆಯನ್ನು ಅವರನ್ನು ಬರಮಾಡಿಕೊಳ್ಳು ಅವರಿಗೆ ಒಂದು ಶಾಲನ್ನು ಹೊರಿಸಿ ಅವರಿಗೆ ಅವರ ಪರಿಚಯವನ್ನು ಮಾಡಿಸಿಕೊಳ್ಬೇಕಂತ ಅನಿಸ್ತೇವೆ. ಅಧ್ಯಕ್ಷರಾಗಿ ಪ್ರತೀಕ್ ಸಿ ಹೆಗ್ಡೆ, ಗೌರವ ಅಧ್ಯಕ್ಷರಾಗಿ ವಿಶ್ವನಾಥ್ ಶೆಟ್ಟಿ, ಉಪಾಧ್ಯಕ್ಷರಾಗಿ ಶಿವರಾಮ್ ಭಂಡಾರಿ, ಕೋಶಾಧಿಕಾರಿಯಾಗಿ ಸಚಿನ್ ಭಂಡಾರಿ. ಈಗ ಸದಸ್ಯರು ಒಬ್ಬೊಬ್ಬರಾಗಿ ವೇದಿಕೆ ಬಂದು ಅತಿಥಿಯವರಿಂದ ಶಾಲನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತೀನಿ. ಪ್ರಭಾಕರ್ ಯಾನೆ ಅಬ್ಬಾಸ್ ಪಿಲಾರ್, ಸುಧೀರ್ ಬೆಣಕ ಆದಷ್ಟು ಬೇಗ ವೇದಿಕೆ ಬಂದು ಅವರು ಶಾಲನ್ನು ತೆಗೆದುಕೊಳ್ಬೇಕಾಗಿ ಹೇಳ್ತೀವಿ. ಬೆನಕ ಚಂದ್ರಾಸ್ ಪ್ರಭು, ಗಂಗಾಧರ್ ವಿ ಶೆಟ್ಟಿ, ಹರಿ ಎಚ್, ಹರಿನಾಕ್ಷ ಶೆಟ್ಟಿ, ಜಯಂತ್, ರವೀಂದ್ರ ಪ್ರಭು, ಕಿಶೋರ್ ಪೂಜಾರಿ, ಸುನೀಲ್ ಮುನ್ನಾ, ರಜನೀಶ್ ಶೆಟ್ಟಿ, ಅಶ್ವಥ್ ಪುತ್ತು, ರಮೇಶ್ ಪಿಲಾರ್, ರವಿ ಪಿಲಾರ್, ವಿನೋದ್ ಮತಾಸ್, ಸುಧೀರ್ ಶೆಟ್ಟಿ ಪಿಲಾರ್, ಸುಕೇಶ್ ಶೆಟ್ಟಿ, ಸುರೇಶ್ ಅಮೀನ್, ಉದಯ್ ಮೂಲ್ಯ, ಫ್ರಾನ್ಸಿಸ್, ಪ್ರಕಾಶ್ ಶೆಟ್ಟಿ ಪಿಲಾರ್, ದೀಪಕ್ ಶೆಟ್ಟಿ, ಸುಮಂತ್ ಶೆಟ್ಟಿ, ಎಲ್ಲ ಸರ್ವ ಸದಸ್ಯರು ಅವರನ್ನು ಹೊಸ ಸದಸ್ಯರವರನ್ನೆಲ್ಲರನ್ನು ನಾನು ಈ ವೇದಿಕೆಯಲ್ಲಿ ಆಹ್ವಾನಿಸುತ್ತಾ ಈಗ ಧನ್ಯವಾದ ಕಾರ್ಯಕ್ರಮ ಶಿವರಾಮ್ ಭಂಡಾರಿ ಅವರಿಂದ. ಈ ಒಂದು ಕಾರ್ಯಕ್ರಮ ಮುಗಿದು ಕೂಡಲೇ ಎಲ್ಲ ಸರ್ವ ಸದಸ್ಯರು ಒಂದು ವೇದಿಕೆಯಲ್ಲಿ ಒಂದು
ಫೋಟೋ ತೆಗೆದುಕೊಂಡು ಎಲ್ಲ ನಿಲ್ಬೇಕಾಗಿ ಕೇಳಿಕೊಳ್ತಿದ್ದೇನೆ ಸರ್ವ ಸದಸ್ಯರು. ನಮ್ಮ ಪಿಲಾರ್ ಸಾಂತೂರು ಜವಾನೇರು ರಿಜಿಸ್ಟರ್ಡ್ ಮುದ್ರಂಗಡಿ ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದ ಎಲ್ಲ ಅತಿಥಿಗಳಿಗೂ ಮುಖ್ಯ ಅತಿಥಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೇನೆ ಬಹಳ ಮುಖ್ಯವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಆಂಬ್ಯುಲೆನ್ಸ್ಗೆ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಕೋಟಿ 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 ವಂದನೆಗಳು.